ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಏಪ್ರಿಲ್ 2021 ಕರೆಂಟ್ ಇವೆಂಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಒಂದು ಸೀರೀಸಲ್ಲಿ ಈಗ ಮೊದಲನೇ ವಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ 30 ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಒಂದು ಕಂಟಿನ್ಯೂಯೇಷನ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏಪ್ರಿಲ್ 2021 ವೀಕ್ 2 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಾರದಲ್ಲಿ ಯಾವ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಮುಖ್ಯವಾಗ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ನೋಡಿ, ಏಪ್ರಿಲ್ 2021 2ನೇ ವಾರದ ಕರೆಂಟ್ ಇವೆಂಟ್ಸ್ ಆಗುತ್ತೆ. ಓಕೆ, ಹಾಗಾದರೆ ಟಾಪಿಕ್ಗಳು ಯಾವಂತ ನೋಡೋದಾದರೆ, ಹೊಸ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ ಆಗ್ತಾ ಇದೆ. ಯಾರು? ಬ್ರಿಟನ್ನ ರಾಜಕುಮಾರ ಫಿಲಿಪ್ ವಿಧಿವಶ. ಸಣ್ಣ ಉಳಿತಾಯ ಯೋಜನೆಗಳ ಕೊಡುಗೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಅಂತ ಕರಿತೀವಿ. ವಿರಾಟ್ನ ಸಂರಕ್ಷಣೆ ಅಂದರೆ ಖಾಸಗಿ ಸಂಸ್ಥೆಯ ಅರ್ಜಿ ವಜಾ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟು INS ವಿರಾಟ್ನ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಪ್ರಸಾರ ಭಾರತೀಯ ಹೊಸ ನಿಯಮ. S-400 ವಾಯು ರಕ್ಷಣಾ ವ್ಯವಸ್ಥೆ. 2020ನೇ ಸಾಲಿನಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDIಯನ್ನು ಅತಿ ಹೆಚ್ಚು ಪಡೆದಿರತಕ್ಕಂಥ ರಾಜ್ಯದ ಜಿಲ್ಲೆ ಯಾವುದು? ಹೊಸ ದಲಾಯಿ ಲಾಮಾ ಆಯ್ಕೆ ಕಸರತ್ತು. ಭಾರತದ ಕೋವಿಡ್ ವ್ಯಾಕ್ಸಿನೇಷನ್ ಉತ್ಸವ. 2021 ಮಾರ್ಚ್ ತಿಂಗಳ ಸಗಟು ದರ ಸೂಚ್ಯಾಂಕ ಅಂದರೆ WP ಅಂತ ಕರಿತೀವಿ. ರಾಮಭಕ್ತ ಆಂಜನೇಯ ಸ್ವಾಮಿ ಜನಿಸಿರ್ತಕ್ಕಂಥ ಸ್ಥಳ ವಿವಾದದಲ್ಲಿದೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಜಲಿಯಾನ ವಾಲ್ಬಾಗ್ ಹತ್ಯಾಕಾಂಡ ದಿನ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರರ ಸ್ಮರಣ ದಿನ. ವಿಶ್ವ ಪರಂಪರೆಯ ದಿನ ಅಂದರೆ ವರ್ಲ್ಡ್ ಹೆರಿಟೇಜ್ ಡೇ. DRDO ಮತ್ತು ಭಾರತೀಯ ಖಾಸಗಿ ವಲಯದ ಕಂಪನಿಗಳ ಕ್ಷಿಪಣಿ ಉತ್ಪಾದನಾ ಸಹಭಾಗಿತ್ವ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ನ ಹೊಸ ಅಧ್ಯಕ್ಷರು ನೇಮಕ ಆಗಿದ್ದಾರೆ ಅಂದರೆ SIDBIಯ ನ್ಯೂ ಚೇರ್ಮನ್ ಆಯ್ಕೆ ಆಗಿದ್ದಾರೆ. ಅವರು ಯಾರು? ಗ್ರಾಹಕ ವಿಶ್ವಾಸ ಸೂಚ್ಯಾಂಕ ಅಂದರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್. ಕಾಪಿರೈಟ್ ಅಮೆಂಡ್ಮೆಂಟ್ ರೂಲ್ಸ್ 2021. ಕ್ಯೂಬಾದ ಪ್ರಮುಖ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಈಗ ಆ ಸ್ಥಾನದಿಂದ ಪದತ್ಯಾಗವನ್ನು ಮಾಡಿದ್ದಾರೆ. ಅವರು ಯಾರು? PDF ತಂತ್ರಜ್ಞಾನ ಮತ್ತು ಅಡೋಬ್ನ ಸಹ ಸಂಸ್ಥಾಪಕರು ಈಗ ನಿಧನರಾಗಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ನಿಧನ. ನಿಘಂಟು ತಜ್ಞ ಶತಾಯುಷಿ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ನಿಧನ. ಬೆಂಗಳೂರಿನ ನಮ್ಮ ಮೆಟ್ರೋದ ನೀಲಿ ಮೆಟ್ರೋ ಮಾರ್ಗಕ್ಕೆ ಕೇಂದ್ರ ಸಂಪುಟದ ಅನುಮೋದನೆ. ಹೀಗೆ ಈ ಎಲ್ಲ ಟಾಪಿಕ್ಗಳನ್ನ ಸೇರಿಸಿ ಒಟ್ಟಾರೆಯಾಗಿ 30 ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಹಾಗಾದರೆ ಬನ್ನಿ. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ. ಸೊ ಮುಂದೆ ಹೋಗೋಣ. ನೋಡಿ, 2019 ಜೂಲೈಯಿಂದ 2021 ಏಪ್ರಿಲ್ವರೆಗೂ ಈಗ ನಾವು ಕರೆಂಟ್ ಇವೆಂಟ್ಸನ್ನು ಪ್ರತಿ ವಾರ ನೋಡ್ತಾ ಬರ್ತಾ ಇದ್ದೀವಿ. ಇದು ಏಪ್ರಿಲ್ 2021 2ನೇ ವಾರದಲ್ಲಿ 30 ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಏಪ್ರಿಲ್ 2021 ವೀಕ್ 3 ಮತ್ತು ವೀಕ್ 4 ಆದಷ್ಟು ಬೇಗನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಹಾಗಾದರೆ ನೇರವಾಗಿ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ CEC ಆಗಿ ಯಾರನ್ನು ನೇಮಿಸಲಾಗಿದೆ ಅಂದರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ CEC ಅಂದರೆ ಸುಶೀಲ್ ಚಂದ್ರ ಮತ್ತು ಸುನೀಲ್ ಅರೋರಾ ಅಂತಕ್ಕಂಥ 2 ಆಪ್ಷನ್ಗಳನ್ನ ಕೊಟ್ಟಿದ್ದೀನಿ. ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸುಶೀಲ್ ಚಂದ್ರರವರು ಈಗ ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರಾಗಿ CEC ಆಗಿ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ನೇಮಿಸಲಾಗಿದೆ ಸುಶೀಲ್ ಚಂದ್ರರವರು. ನೋಡಿ, ನೂತನ CEC ಸುಶೀಲ್ ಚಂದ್ರ ಇಂದು ಅಧಿಕಾರ ಸ್ವೀಕಾರ. ಕೇಂದ್ರ ಚುನಾವಣಾ ಆಯೋಗದ ನೂತನ ಮುಖ್ಯ ಚುನಾವಣಾ ಆಯುಕ್ತರಾಗಿ CEC ಆಗಿ ನೇಮಕಗೊಂಡಿರ್ತಕ್ಕಂಥ ಸುಶೀಲ್ ಚಂದ್ರರವರು ಈಗ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಹಾಗಾದರೆ ಯಾರು ಈಗ ನಿವೃತ್ತರಾಗ್ತಾ ಇದ್ದಾರೆ ಅಂದರೆ ಸುನೀಲ್ ಅರೋರರವರು ಇಲ್ಲಿವರೆಗೂ ಈಗ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು, ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಈಗ ಸುಶೀಲ್ ಚಂದ್ರರವರು ಹೊಸ ಭಾರತದ ಮುಖ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಕಮಿಷನರ್ ಆಗಿ ಅಥವಾ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಅವರ ಸೇವಾವಧಿ 2022 ಮೇ 14 ಇರುತ್ತೆ. ಓಕೆ, ಇವರು 24ನೇ ಮುಖ್ಯ ಚುನಾವಣಾ ಆಯುಕ್ತರಾಗ್ತಾ ಇದ್ದಾರೆ. ನೆನ್ಪಿಡಬೇಕು, 24th CEC ಚೀಫ್ ಎಲೆಕ್ಷನ್ ಕಮಿಷನರ್ ಆಗ್ತಾರೆ ಸುಶೀಲ್ ಚಂದ್ರರವರು. ಓಕೆ, ಇವರನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರವರು ಈಗ ನೇಮಕಾತಿ ಆದೇಶವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ಈಗ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸನ್ನು ತಿಳ್ಕೊಳ್ಳೋದಾದರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಥವಾ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿರ್ತಾರೆ. ಭಾರತದ ಚುನಾವಣಾ ಆಯೋಗವನ್ನು ಆರ್ಟಿಕಲ್ 324 ಪ್ರಕಾರ
ಸ್ಥಾಪನೆಯನ್ನು ಮಾಡಲಾಗಿದೆ. ಇವರು ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು, ರಾಜ್ಯ ವಿಧಾನ ಪರಿಷತ್ತುಗಳು ಮತ್ತು ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ನಿರ್ವಹಣೆಯನ್ನು ಮಾಡ್ತಾರೆ. ಓಕೆ, ಇನ್ನು ಗ್ರಾಮ ಪಂಚಾಯತ್ ಮತ್ತು ನಗರಸಭೆ ಅಥವಾ ಪುರಸಭೆ, ಪಟ್ಟಣ ಪಂಚಾಯತ್ಗಳ ಎಲೆಕ್ಷನನ್ನು ರಾಜ್ಯ ಚುನಾವಣಾ ಆಯೋಗವೇ ನೋಡ್ಕೊಳ್ಳುತ್ತೆ. ಹಾಗಾದರೆ ಇನ್ನು CEC ಬಗ್ಗೆ ನೋಡೋದಾದರೆ ಮೊದಲನೇ CEC ಆಗಿ ಸುಕುಮಾರ್ ಸೇನ್ ಅವರು, ಅಂದರೆ ಮೊದಲನೇ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರಾಗಿದ್ದರು ಅಂತ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಚುನಾವಣಾ ಆಯೋಗದ ಮೊಟ್ಟ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರು. ಓಕೆ, ಇನ್ನು 23ನೇರವರು ಸುನಿಲ್ ಅರೋರರವರು, ಈಗ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಈಗ ಭಾರತದ 24ನೇ ಚುನಾವಣಾ ಆಯುಕ್ತರಾಗಿ ಸುಶೀಲ್ ಚಂದ್ರರವರು ಆಯ್ಕೆಯಾಗಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ನು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಓಕೆ, ಮುಂದೆ ಹೋಗೋಣ. 2ನೇ ಪ್ರಶ್ನೆ, ಬ್ರಿಟನ್ನ ರಾಜಕುಮಾರ್ ಫಿಲಿಪ್ ವಿಧಿವಶ. ಓಕೆ ನೋಡಿ, ಬ್ರಿಟನ್ ರಾಜಕುಮಾರ್ ಫಿಲಿಪ್ ವಿಧಿವಶ. ಬ್ರಿಟಿಷ್ ರಾಜಮನೆತನದ ರಾಣಿ 2ನೇ ಎಲಿಜಬೆತ್ ಅವರ ಪತಿ ರಾಜಕುಮಾರ ಫಿಲಿಪ್ ಅವರು ನಿಧನರಾಗಿದ್ದಾರೆ. ಓಕೆ, ಸೊ ಇವರು ಭಾರತಕ್ಕೆ 3 ಬಾರಿ ಭೇಟಿ ನೀಡಿದ್ರು. ಇನ್ನು ರಾಣಿ 2ನೇ ಎಲಿಜಬೆತ್ಗೆ ಬೆನ್ನೆಲುಬಾಗಿ ನಿಂತು ಗ್ರೇಟ್ ಬ್ರಿಟನ್ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಪ್ರಗತಿ ಹೊಂದಲು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದರು. ಓಕೆ, ಸೊ ಇನ್ನು ಇವ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಡೀಟೇಲ್ಸ್ ಅಂತ ತಿಳ್ಕೊಳ್ಳೋದಾದರೆ, ಇವರು ಮೊದಲನೇ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿದಾಗ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂರವ್ರ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿದ್ರು. ಸೊ ನೆಕ್ಸ್ಟು ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಂದರೆ, ಸೊ ಅಷ್ಟು ಈ ಒಂದು 2ನೇ ಕ್ವಶನ್ ಆಯಿತು. 3ನೇ ಕ್ವಶನ್ಗೆ ಹೋಗೋಣ. ಭಾರತ ದೇಶದ ಪೂರ್ವಾನುಮತಿ ಪಡೆಯದೆ ಲಕ್ಷದ್ವೀಪದ ಬಳಿ ಸಮರಾಭ್ಯಾಸವನ್ನು ನಡೆಸಿರ್ತಕ್ಕಂಥ ದೇಶ ಯಾವುದು ಅಂತ. ಓಕೆ, ಸೊ ಇಲ್ಲಿ ನೋಡಿ, ಭಾರತ ದೇಶದ ಪೂರ್ವಾನುಮತಿಯನ್ನು ಪಡೆಯದೆ ಲಕ್ಷದ್ವೀಪದ ಬಳಿ ಸಮರಾಭ್ಯಾಸವನ್ನು ಒಂದು ದೇಶ ನಡೆಸಿದೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದ್ರದ ಪ್ರದೇಶದಲ್ಲಿ ಈ ದೇಶ ಸಮರಾಭ್ಯಾಸವನ್ನು ನಡೆಸಿದೆ. ಹಾಗಾಗಿ ಇದು ಒಂದು ಇಶ್ಯೂ ಆಗಿದೆ ಅಂತಕ್ಕಂಥದ್ದು. ಹಾಗಾದರೆ ಯಾವ ದೇಶ? ಅಮೆರಿಕ, ಚೀನಾ, ಪಾಕಿಸ್ತಾನ, ಫ್ರಾನ್ಸ್ ಅಂದರೆ ಸರಿಯಾದ ಉತ್ತರ. ಅಮೆರಿಕ ದೇಶವು ಭಾರತದ ಪೂರ್ವಾನುಮತಿ ಪಡೆಯದೇನೆ ಲಕ್ಷದ್ವೀಪದ ಬಳಿ ಸಮರಾಭ್ಯಾಸವನ್ನು ನಡೆಸಿದೆ. ಅದ್ರ ಬಗ್ಗೆ ಭಾಳ ಸುದ್ದಿಲಿತ್ತು. ಏನಂತ ನೋಡ್ತಾ ಹೋಗೋಣ. ಲಕ್ಷದ್ವೀಪ ಬಳಿಯ ಭಾರತಕ್ಕೆ ಮೀಸಲಾದ ಅತಿ ವಿಶೇಷ ಆರ್ಥಿಕ ವಲಯ, EEZ ಅಂತ ಕರಿತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಅಂದರೆ ಒಂದು ದೇಶದ ಆ ಒಂದು ಕರಾವಳಿ ಪ್ರದೇಶವು ಒಂದಷ್ಟು ಪ್ರದೇಶ ಆ ದೇಶಕ್ಕೆ ಸಂಬಂಧಿಸಿರುತ್ತೆ. ಅಲ್ಲೇನಾದರೂ ಸಮರಾಭ್ಯಾಸವನ್ನು ನಡೆಸಬೇಕಾದ್ರೆ ಆ ದೇಶದ ಪೂರ್ವಾನುಮತಿಯನ್ನು ಪಡಿಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಆ ರೂಲ್ಸನ್ನು ಈಗ ಅಮೆರಿಕ ದೇಶ ಬ್ರೇಕ್ ಮಾಡಿದೆ ಅಂತಕ್ಕಂಥದ್ದು. ಓಕೆ, ಭಾರತದ ಪೂರ್ವಾನುಮತಿ ಪಡೆಯದೆ ಅಮೆರಿಕ ತನ್ನ ಯುದ್ಧ ನೌಕೆಗಳೊಂದಿಗೆ ಸಮರಾಭ್ಯಾಸವನ್ನು ನಡೆಸಿದ್ದು ಭಾರತದ ಸಾಗರ ನೀತಿಯನ್ನು ಉಲ್ಲಂಘನೆ ಮಾಡಿದೆ. ಈ ಬಗ್ಗೆ ಸ್ವತಃ ಅಮೆರಿಕವೇ ಬಹಿರಂಗ ಹೇಳಿಕೆಯನ್ನು ಮಾಡಿದೆ. ಭಾರತದ ಅತಿಯಾದ ಸಮುದ್ರಯಾನ ನಿರ್ಬಂಧಗಳಿಗೆ ಸವಾಲೆಸೆಯಲು ಫ್ರೀಡಮ್ ಆಫ್ ನೇವಿಗೇಷನ್ ಭಾಗವಾಗಿ ಹೀಗೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿ ನೋಡಿ, ಈ ಒಂದು ನಾವು ಮ್ಯಾಪಲ್ಲಿ ನೋಡ್ಬೋದು, ಇದು ವರ್ಲ್ಡ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಅಂತಂದರೆ EEZ ಅಂತ ಕರಿತೀವಿ. ಇಲ್ಲಿ ಭಾರತ ದೇಶ ಇದೆ. ಭಾರತ ದೇಶದಿಂದ ಈ ಭಾಗ ಏನು ಲಕ್ಷದ್ವೀಪ ಮಾಲ್ಡೀವ್ಸ್ವರೆಗೆ ಏನಿದೆಯೋ ಈ ಭಾಗದಲ್ಲಿ EEZ ಇದೆ ಅಂತಕ್ಕಂಥದ್ದು. ಭಾರತದ ಮ್ಯಾಪನ್ನು ನೋಡೋದಾದರೆ ಇಲ್ಲಿ ಭಾರತ ಇದೆ. ಸೊ ಇದಿಷ್ಟು ಭಾರತಕ್ಕೆ ಸೇರಿರ್ತಕ್ಕಂಥ EEZ ಆಗುತ್ತೆ. ಸೊ ಇಲ್ಲಿ ಒಂದು ಸಮರಾಭ್ಯಾಸವನ್ನು ನಡೆಸಬೇಕಾದ್ರೆ ಯಾವುದೇ ದೇಶಗಳಾಗಿರಲಿ ನಮ್ಮ ದೇಶದ ಪೂರ್ವಾನುಮತಿಯನ್ನು ಪಡಿಬೇಕಾಗುತ್ತೆ. ಸೊ ಆದರೆ ಈಗ ಉಲ್ಲಂಘನೆ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಅದು ಅಮೆರಿಕ ಆಗುತ್ತೆ. ಅಮೆರಿಕ ಏನು ಹೇಳುತ್ತೆ, ಇಲ್ಲ ಭಾರತ ತೀವ್ರವಾಗಿರ್ತಕ್ಕಂಥ ಅತಿಯಾಗಿರ್ತಕ್ಕಂಥ ಒಂದು ಸಮುದ್ರಯಾನ ನಿರ್ಬಂಧಗಳನ್ನು ಹಾಕ್ತಾ ಇದೆ, ಅದು ಸರಿಯಲ್ಲ. ಆದ್ದರಿಂದ ನಾವು ಫ್ರೀಡಮ್ ಆಫ್ ನೇವಿಗೇಷನ್ ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ನಿಯಮ ಏನಿದೆ ಸಮುದ್ರಯಾನದಲ್ಲಿ, ಇಂಟರ್ನ್ಯಾಷನಲ್ ಸಮುದ್ರಯಾನ ನಿಯಮ ಏನಿದೆ, ಅಂತಾರಾಷ್ಟ್ರೀಯ ಸಮುದ್ರಯಾನ ನಿಯಮಗಳು, ಆ ನಿಯಮಗಳನ್ನು ಭಾರತ ದೇಶ ಉಲ್ಲಂಘನೆ ಮಾಡ್ತಾ ಇದೆ, ಫ್ರೀಡಮ್ ಆಫ್ ನೇವಿಗೇಷನ್ಗೆ ತೊಂದರೆ ಮಾಡ್ತಾ ಇದೆ ಅನ್ನೋ ಉದ್ದೇಶದಿಂದ ನಾವು ಯಾವುದೇ ಒಂದು ಅನುಮತಿಯನ್ನು ಪಡೆಯದೆ ಈ ಒಂದು ಸಮರಾಭ್ಯಾಸವನ್ನು ನಡೆಸಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲ, ನಮ್ಮ ಒಂದು ಅನುಮತಿಯನ್ನು ಪಡಿಬೇಕಾಗಿತ್ತು ಅಂತ ಭಾರತ ದೇಶ ಹೇಳ್ತಾ ಇದೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ಇನ್ನು 4ನೇ ಪ್ರಶ್ನೆಗೆ ಹೋಗೋಣ. ಸಣ್ಣ ಉಳಿತಾಯ ಯೋಜನೆಗಳ ಕೊಡುಗೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಟಾಪ್ಡ್ ಇನ್ ದ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಕಾಂಟ್ರಿಬ್ಯೂಷನ್ಸ್? ನೋಡಿ, ಸಣ್ಣ ಉಳಿತಾಯ ಯೋಜನೆಗಳು ಏನಿದಾವೆ ಕೇಂದ್ರ ಸರ್ಕಾರದ್ದು, ಅದರಲ್ಲಿ ಯಾವುದೋ ಒಂದು ರಾಜ್ಯದಿಂದ ಜನರು ಅತಿ ಹೆಚ್ಚು ಒಂದು ಉಳಿತಾಯವನ್ನು ಮಾಡಿ ಆ ರಾಜ್ಯದಿಂದ ಅತಿ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇದ್ದಾರೆ. ಅಂಥ ರಾಜ್ಯ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಓಕೆ, ಇದು ಯಾಕೆ ಪ್ರಶ್ನೆ ಮಾಡಿದ್ದೀನಿ ಅಂದರೆ ಈ ಒಂದು ವಿಚಾರ ಭಾಳ ಸುದ್ದಿಲಿತ್ತು ಅಂತಕ್ಕಂಥದ್ದು. ಸೊ ಅದೇನು, ಯಾಕೆ, ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ,
ಸೊ ಹಾಗಾದರೆ ಈ ಸಣ್ಣ ಉಳಿತಾಯದಲ್ಲಿ ಕರ್ನಾಟಕ, ಪಶ್ಚಿಮ ಬಂಗಾಳ, ಜಾರ್ಖಂಡ್ ಮತ್ತು ಕೇರಳ ಈ 4 ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ರಾಜ್ಯ ಪಶ್ಚಿಮ ಬಂಗಾಳ ಆಗುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ಸ್ ಕೂಡ ನಡೀತಾ ಇದ್ದಾವೆ. ಸೊ ಆ ಒಂದು ವಿಚಾರದಲ್ಲಿ ಕೂಡ ಇದು ಭಾಳ ಸುದ್ದಿಲಿತ್ತು. ಓಕೆ, ಮುಂಚೂಣಿಯಲ್ಲಿ ಪಶ್ಚಿಮ ಬಂಗಾಳ ಸಣ್ಣ ಉಳಿತಾಯ ಯೋಜನೆಗಳಿಗೆ ರಾಜ್ಯವಾರು ಕೊಡುಗೆ. ಓಕೆ, 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ. ಚುನಾವಣೆ ಎದುರಿಸುತ್ತಿರತಕ್ಕಂಥ ರಾಜ್ಯಗಳಿಂದ ಗಣನೀಯವಾದ ಕೊಡುಗೆ ಬಂದಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಚುನಾವಣೆ ನಂತರ ಬಡ್ಡಿ ಕಡಿತವನ್ನು ಮತ್ತೆ ಮಾಡ್ತಾರೆ ಅಂತ ಪ್ರತಿಪಕ್ಷಗಳ ಆರೋಪ ಆಗಿದೆ. ವಿಧಾನಸಭೆ ಚುನಾವಣೆ ಎದುರಿಸಿರ್ತಕ್ಕಂತಹ ಪಶ್ಚಿಮ ಬಂಗಾಳವು ಇತರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗಿಂತ ಹೆಚ್ಚಿನ ಕೊಡುಗೆಯನ್ನು ಸಣ್ಣ ಉಳಿತಾಯ ಯೋಜನೆಗಳಿಗೆ ನೀಡ್ತಾ ಇದೆ. ಸಣ್ಣ ಉಳಿತಾಯ ಯೋಜನೆಗಳು ಯಾವ್ಯಾವು ಅಂತ ಒಂದು ಎಕ್ಸಾಂಪಲ್ ನೋಡೋದಾದರೆ NSC ಅಂದರೆ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರ ಅಥವಾ PPF ಅಂತ ಕರಿತೀವಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗಳು. ಈ ರೀತಿಯ ಸಣ್ಣ ಉಳಿತಾಯಗಳಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ನೀಡೋದ್ರಲ್ಲಿ ಪಶ್ಚಿಮ ಬಂಗಾಳವೇ ಮುಂಚೂಣಿಯಲ್ಲಿದೆ ಮತ್ತು ದೇಶದ ಒಟ್ಟಾರೆ ಉಳಿತಾಯದಲ್ಲಿ 15% ಮೊತ್ತವನ್ನು ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ಯಾವ್ಯಾವ ಒಂದು ಸ್ಕೀಮ್ಗಳು ಇದ್ದಾವೆ ಅಂತ ನೋಡೋದಾದರೆ, ಓಕೆ, ವಿವಿಧ ಸಣ್ಣ ಉಳಿತಾಯ ಯೋಜನೆಗಳು ಅಥವಾ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್ ಮತ್ತು ಅವುಗಳ ಪ್ರಸ್ತುತ ದರ ಎಷ್ಟಿದೆ ಅಂತ ನೋಡೋದಾದರೆ ನೋಡಿ, ಸಣ್ಣ ಉಳಿತಾಯ ಬಡ್ಡಿ ಕಡಿತ ಆದೇಶ ಹಿಂಪಡೆದ ಸರ್ಕಾರ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಇದು ಸುದ್ದಿಲಿತ್ತು ಅಂತ. ಇಲ್ಲೇನಾಯಿತು, ಈ ರೀತಿಯ ಸಣ್ಣ ಉಳಿತಾಯ ಸ್ಕೀಮ್ಗಳೇನಿದ್ದಾವೆ ಅವುಗಳ ಬಡ್ಡಿ ದರವನ್ನು ಕಡಿತ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿತು. ಆದರೆ ಅದು ಕಣ್ತಪ್ಪಿನಿಂದ ಆಗಿದೆ ಅಂತ ನಂತರ ಮತ್ತೆ ಸರ್ಕಾರ ಆ ಒಂದು ಆದೇಶವನ್ನು ಹಿಂಪಡೆದಿತ್ತು. ಅದಕ್ಕೋಸ್ಕರ ಇದು ಭಾಳ ಸುದ್ದಿಲಿತ್ತು ಅಂತಕ್ಕಂಥದ್ದು. ಓಕೆ, ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಪರಿಷ್ಕೃತ ಬಡ್ಡಿ ದರಗಳು ಏಪ್ರಿಲ್ 1ರಿಂದ ಅನ್ವಯ ಆಗಲಿದ್ದು ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಜಾರಿಯಿಂದ ಬರಲಿವೆ ಅಂತ ಬುಧವಾರದ ಆದೇಶದಲ್ಲಿ ತಿಳಿಸಲಾಗಿತ್ತು. ಆದರೆ ಇದು ಚುನಾವಣೆ ಮೇಲೆ ಎಫೆಕ್ಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಹಿಂಪಡೆದಿದೆ ಅಂತಕ್ಕಂಥದ್ದು ಪ್ರತಿಪಕ್ಷಗಳ ವಾದ ಆಗುತ್ತೆ. ಒಟ್ಟಾರೆಯಾಗಿ ನಾವು ಇಲ್ಲಿ ಏನು ತಿಳ್ಕೊಬೇಕು ಅನ್ನೋದಾದರೆ, ಸಣ್ಣ ಉಳಿತಾಯ ಸ್ಕೀಮ್ಗಳು ಯೋಜನೆಗಳು ಯಾವ್ಯಾವಿದ್ದಾವೆ, ಅವುಗಳ ಬಡ್ಡಿ ದರ ಎಷ್ಟೆಷ್ಟಿದೆ ಅಂತ. 1ನೇ ವರ್ಷದ ಅವಧಿ ಠೇವಣಿ 5.5% ರೇಟ್ ಇಂಟ್ರೆಸ್ಟ್ ಇದೆ. 2ನೇ ವರ್ಷದ ಅಂದರೆ 2 ವರ್ಷಗಳಿಗೆ ಅಮೌಂಟನ್ನು ಠೇವಣಿಯಾಗಿಟ್ಟರೆ 5.5% ಬರುತ್ತೆ. ಇನ್ನು ಇದರಲ್ಲಿ ಇಂಪಾರ್ಟೆಂಟು ಹಿರಿಯ ನಾಗರಿಕರ ಉಳಿತಾಯ ಯೋಜನೆಗೆ 7.4% ಇದೆ. ಇನ್ನು ಮಾಸಿಕ ಆದಾಯ ಖಾತೆಗೆ 6.6, ರಾಷ್ಟ್ರೀಯ ಉಳಿತಾಯ ಪತ್ರ ಈಗ ತಾನೇ ಮಾತಾಡ್ತಾ ಇದ್ವಿ NSCಗೆ 6.8, PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ಗೆ 7.1% ಇದೆ. ಕಿಸಾನ್ ವಿಕಾಸ್ ಪತ್ರಕ್ಕೆ 6.9% ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆಗೆ 7.6%. ಹೈಯೆಸ್ಟ್ ಇರ್ತಕ್ಕಂಥದ್ದು ಸುಕನ್ಯಾ ಸಮೃದ್ಧಿ ಯೋಜನೆಗೆ ಅತಿ ಹೆಚ್ಚು ಒಂದು ಬಡ್ಡಿಯನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಇವು ಸ್ಮಾಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ ಆಗ್ತವೆ, ಸ್ಕೀಮ್ಗಳಾಗ್ತವೆ. ಓಕೆ, ನೆಕ್ಸ್ಟ್ 6th ಒನ್ನು ವಿರಾಟ್ ಸಂರಕ್ಷಣೆ ಖಾಸಗಿ ಸಂಸ್ಥೆಯ ಅರ್ಜಿಯನ್ನು ವಜಾ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್. ಸೊ ಇದು ಕೂಡ ಸುದ್ದಿಲಿದೆ, ಭಾಳ ದಿನದಿಂದ ಬರ್ತಾನೆ ಇದೆ. ಸೊ ಹಾಗಾದರೆ ವಿರಾಟ್ ಅಂದ್ರೇನು, ಇದು ಯಾಕೆ ಸುದ್ದಿಲಿದೆ ಅಂತ ನೋಡ್ತಾ ಹೋಗೋಣ. ವಿರಾಟ್ನ ಸಂರಕ್ಷಣೆಗೆ ಈ ಒಂದು ಸಂರಕ್ಷಣೆ ಮಾಡಬೇಕು ಅಂತ ಖಾಸಗಿ ಸಂಸ್ಥೆ ಆಗಿರ್ತಕ್ಕಂಥ NVTech ಮರೀನ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಂದರೆ ಇಲ್ಲಿ INS ವಿರಾಟ್ ಅಂತಕ್ಕಂಥದ್ದು ಭಾರತದ ಒಂದು ನಾವೇನಂತ ಕರಿತೀವಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ. ಇಲ್ಲಿ 4 ಏರ್ಕ್ರಾಫ್ಟ್ ಕ್ಯಾರಿಯರ್ನ ಕೊಟ್ಟಿದ್ದೀನಿ. ಸೊ ಮೊದಲನೇದು INS ವಿರಾಟ್. ಓಕೆ, ಇದನ್ನು ನಾವು ಯುನೈಟೆಡ್ ಕಿಂಗ್ಡಮ್ಮಿಂದ ಪರ್ಚೇಸ್ ಮಾಡಿದ್ವಿ. ಭಾರತದ ಮೊಟ್ಟ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಓಕೆ, ಸೊ ಎರಡನೇದು INS ವಿಕ್ರಮಾದಿತ್ಯ ಆಗುತ್ತೆ. ಇದನ್ನು ನಾವು ರಷ್ಯಾದಿಂದ ಪರ್ಚೇಸ್ ಮಾಡಿದ್ವಿ. ಸೊ ಈಗ INS ವಿರಾಟು ಡಿಕಮಿಷನ್ ಆಯಿತು. INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ಗಳೀಗ ವರ್ಕಿಂಗಲ್ಲಿದ್ದಾವೆ. ಇದು ಮತ್ತು ಇದು ವರ್ಕಿಂಗಲ್ಲಿದ್ದಾವೆ. INS ವಿಕ್ರಾಂತ್ ಅಂತಕ್ಕಂಥದ್ದು ಭಾರತದಲ್ಲಿಯೇ ದೇಶೀಯವಾಗಿ ತಯಾರಿಸಿರ್ತಕ್ಕಂಥ ಮೊದಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ INS ವಿಶಾಲ್ ಅಂತಕ್ಕಂಥದ್ದು ಮುಂದೆ ಭಾರತದ ಇನ್ನೊಂದು ಇಂಡಿಜಿನಸ್ ಆಗಿ ಭಾರತದಲ್ಲಿಯೇ ದೇಶೀಯವಾಗಿ ತಯಾರಿಸ್ತಕ್ಕಂಥ ಇನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗ್ಬೋದು. ಬಟ್ ಇದು ಇನ್ನೂ ಪ್ರಾಜೆಕ್ಟ್ ಹಂತದಲ್ಲಿದೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಬಟ್ ಈಗ ಭಾರತ ಸರ್ಕಾರ ಕೋವಿಡ್ ಒಂದು ಲಾಕ್ಡೌನ್ ಮತ್ತೆ ಮಾಡ್ತಾ ಇರೋದ್ರಿಂದ ಹಣಕಾಸು ಸ್ಥಿತಿ ಭಾಳಷ್ಟು ಮತ್ತೆ ಬಿಗಡಾಯಿಸುತ್ತೆ. ಹಾಗಾಗಿ INS ವಿಶಾಲ್ ಪ್ರಾಜೆಕ್ಟ್ನ ತರ್ತಕ್ಕಂಥದ್ದು ಡೌಟ್ ಇದೆ. ಒಟ್ಟಾರೆಯಾಗಿ ನೋಡೋದಾದರೆ ಭಾರತದ ಮೊಟ್ಟ ಮೊದಲ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಏನು ಕರೆಸ್ಕೊಳ್ತಾ ಇದೆ INS ವಿರಾಟ್ನ ಡಿಕಮಿಷನ್ ಮಾಡಿದರು. ಅಂದರೆ ಅದೀಗ ಫಂಕ್ಷನ್ ಆಗಿಲ್ಲ. ಸೊ ಅದನ್ನು ಏನು ಮಾಡಿದರು, ಬೇರೆಯವರಿಗೆ ಖಾಸಗಿಯವರಿಗೆ ಮಾರಾಟವನ್ನು ಮಾಡಿದರು.
ಸೊ ಅವರು ಖಾಸಗಿಯವರು ಇದನ್ನು ಬ್ರೇಕ್ ಮಾಡಿ ಗುಜರಿಗೆ ಆಗ್ತಕ್ಕಂಥ ಚಾನ್ಸಸ್ ಇತ್ತು. ಅದಕ್ಕೋಸ್ಕರ ಎನ್ವಿಟಿಕ್ ಮರೀನ್ ಅಂತಕ್ಕಂಥ ಸಂಸ್ಥೆ ಇಲ್ಲ, ಅದು ನಮ್ಮ ದೇಶದ ಸ್ವತ್ತು ಆಗಿರೋದ್ರಿಂದ ಅದನ್ನು ಒಂದು ಮ್ಯೂಸಿಯಂ ಆಗಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಅವರೀಗ ಸುಪ್ರೀಂ ಕೋರ್ಟು ಇಲ್ಲ, ಅದನ್ನು ನಾವೀಗ ಈ ಅರ್ಜಿನೇ ತೆಗೆದುಕೊಳ್ಳೋದಿಲ್ಲ, ವಜಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ಅಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ಸೊ ನೆಕ್ಸ್ಟು 7ನೇ ಪ್ರಶ್ನೆ, ಪ್ರಸಾರ ಭಾರತಿಯ ಹೊಸ ನಿಯಮ. ಕರ್ನಾಟಕದ ಪ್ರಾದೇಶಿಕ ಕೇಂದ್ರಗಳ ಕಾರ್ಯಕ್ರಮಗಳ ಪ್ರಸಾರವನ್ನು ಸ್ಥಗಿತ ಮಾಡ್ತಾ ಇದೆ ಪ್ರಸಾರ ಭಾರತಿ. ಓಕೆ, ಸೊ ಇದ್ರ ಬಗ್ಗೆ ಏನಿದೆ ನೋಡ್ತಾ ಹೋಗೋಣ. ಆಕಾಶವಾಣಿ ಪ್ರಾದೇಶಿಕತೆಗೆ ಧಕ್ಕೆ ಆಗ್ತಾ ಇದೆ. ಪ್ರಾದೇಶಿಕ ಕೇಂದ್ರಗಳ ಕಾರ್ಯಕ್ರಮ ಪ್ರಸಾರ ಸ್ಥಗಿತ ಆಗುತ್ತೆ. ಪ್ರಸಾರ ಭಾರತಿಯ ಹೊಸ ನಿಯಮಕ್ಕೆ ವ್ಯಾಪಕವಾಗಿರತಕ್ಕಂಥ ವಿರೋಧ ವ್ಯಕ್ತ ಆಗ್ತಾ ಇದೆ. ಸೊ ಇಲ್ಲೇನಾಗ್ತಾ ಇದೆ ನೋಡಿ, ರಾಜ್ಯಾದ್ಯಂತ ಪ್ರಾದೇಶಿಕ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ದ ಆಕಾಶವಾಣಿಗೆ ಕೇಂದ್ರೀಕೃತ ಚೌಕಟ್ಟು ಸೃಷ್ಟಿಯಾಗಿದೆ. ರಾಜ್ಯದ ಭದ್ರಾವತಿ, ಬಳ್ಳಾರಿ, ಧಾರವಾಡ, ಕಲಬುರಗಿ, ಹಾಸನ, ಮಡಿಕೇರಿ ಸೇರಿದಂತೆ ಒಟ್ಟು 14 ಕೇಂದ್ರಗಳ ಮೂಲಕ ಪ್ರಸಾರವಾಗ್ತದಂತಹ ಪ್ರಾದೇಶಿಕ ಕಾರ್ಯಕ್ರಮಗಳ ನಿರ್ವಹಣಾ ವೆಚ್ಚವ ಕಡಿತದ ಹೆಸರಿನಲ್ಲಿ ಸ್ಥಗಿತವನ್ನು ಮಾಡಿದರೆ ಬೆಂಗಳೂರು ಕೇಂದ್ರಿತ ಕಾರ್ಯಕ್ರಮಗಳು ಮಾತ್ರ ಇನ್ನು ಮುಂದೆ ಕೇಳಿ ಬರಲಿವೆ. ಅಂದರೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಮಾತ್ರ ಎಂದಿನಂಥ ಕಾರ್ಯಕ್ರಮಗಳು ಮುಂದುವರಿತವೆ. ಆದರೆ ಕರ್ನಾಟಕದ ಇತರ ಆಕಾಶವಾಣಿ ಕೇಂದ್ರಗಳೇನಿದ್ವು ಅವುಗಳ ಒಂದು ಪ್ರಾದೇಶಿಕ ಕಾರ್ಯಕ್ರಮಗಳಿಗೆ ಈಗ ವೆಚ್ಚ ಕಡಿತದ ಒಂದು ಯೋಜನೆಯನ್ನು ಮುಂದಿಟ್ಟು ಅವುಗಳನ್ನು ಏನು ಆಕಾಶವಾಣಿ ಪ್ರಾದೇಶಿಕತೆಗೆ ಧಕ್ಕೆಯನ್ನು ತರ್ತಾ ಇದೆ ಅಂತಕ್ಕಂಥ ಇದರಿಂದ ಗೊತ್ತಾಗ್ತಾ ಇದೆ. ಓಕೆ, ಸೊ ಇದರಿಂದ ಏನೇನು ಹೊಡೆತ ಆಗುತ್ತೆ ಅಂದರೆ ಪ್ರಾದೇಶಿಕ ಸೊಗಡಿಗೆ ವೇದಿಕೆ ಅಲಭ್ಯವಾಗುತ್ತೆ. ಅಂದರೆ ಆಯಾ ಭಾಗದಿಂದ ಏನೇನೋ ಒಂದು ಇಂಪಾರ್ಟೆನ್ಸ್ ಇತ್ತು, ಅಲ್ಲಿನ ವಿಶೇಷತೆ ಇತ್ತು, ಅವುಗಳನ್ನು ಆಕಾಶವಾಣಿ ಕೇಂದ್ರಗಳ ಮುಖಾಂತರ ಈಗ ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಣ್ಣ ಕಲಾವಿದರಿಗೆ ಪ್ರೋತ್ಸಾಹದ ಕೊರತೆ ಆಗುತ್ತೆ ಆಬ್ವಿಯಸ್ಲಿ, ಯಾಕಂದರೆ ಕೇವಲ ಬೆಂಗಳೂರು ಕೇಂದ್ರಿತ ಕಾರ್ಯಕ್ರಮಗಳು ಬರೋದ್ರಿಂದ ಸಣ್ಣ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಆಗ್ತವೆ. ಅಲ್ಪ ಕಾಲಾವಧಿಯಲ್ಲಿ ಕಾರ್ಯಕ್ರಮಗಳಿಗೆ ಪೈಪೋಟಿ ಆಗುತ್ತೆ. 14 ಕೇಂದ್ರಗಳು ಇರೋದಕ್ಕೂ ಒಂದೇ ಒಂದು ಕೇಂದ್ರದಿಂದ ನಾವು ಸಮಯವನ್ನು ಕೊಡೋದಕ್ಕೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ರಾಜ್ಯದ ನಾನಾ ಜಿಲ್ಲೆಗಳ ಕಲಾವಿದರಿಗೆ ಅವಕಾಶ ಕೈ ತಪ್ಪುವ ಆತಂಕ. ಸೊ ಆಬ್ವಿಯಸ್ಲಿ ಸಿಬ್ಬಂದಿ ಕಡಿತ ಮತ್ತು ಉದ್ಯೋಗ ನಷ್ಟ ಕೂಡ ಆಗ್ಬೋದು. ಈ ಎಲ್ಲದರಿಂದ ಭಾಳಷ್ಟು ಒಂದು ಒತ್ತಡ ಬರ್ತಾ ಇದೆ. ಇಲ್ಲ, ನೀವು ಮತ್ತೆ ಕಂಟಿನ್ಯೂ ಮಾಡಿ, ಪ್ರಾದೇಶಿಕ ಕೇಂದ್ರಗಳ ಕಾರ್ಯಕ್ರಮಕ್ಕೆ ಪ್ರಸಾರಕ್ಕೆ ಮತ್ತೆ ಅನುಕೂಲ ಮಾಡಿಕೊಡಿ ಅಂತ ಒತ್ತಡಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಮೋಸ್ಟ್ಲಿ ಇದನ್ನು ಹಿಂದಕ್ಕೆ ತೆಗೆದುಕೊಂಡ್ರು ಅಂತಕ್ಕಂಥದ್ದು ಕೂಡ ಸುದ್ದಿ ಇದೆ, ನೋಡೋಣ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸಾರ್ವಜನಿಕ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿ, ಈಗ ತಾನೇ ಮಾತಾಡ್ತಾ ಇದ್ವಿ, ಅದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ ಆಫ್ ದ ಇಂಡಿಯಾಸ್ ಲಾರ್ಜೆಸ್ಟ್ ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಏಜೆನ್ಸಿ ಪ್ರಸಾರ ಭಾರತಿ. ಅಂದರೆ ಹಾಗಾದರೆ ಈ ಒಂದು ಪ್ರಸಾರ ಭಾರತಿಯ ಒಂದು ಪ್ರಧಾನ ಕಚೇರಿ ಎಲ್ಲಿದೆ? ನವದೆಹಲಿ, ಮುಂಬೈ, ಬೆಂಗಳೂರು, ತಿರುವನಂತಪುರಂ. ಅಂದರೆ ಸರಿಯಾದ ಉತ್ತರ ನವದೆಹಲಿಯಲ್ಲಿದೆ. ಭಾರತದ ಅತಿ ದೊಡ್ಡ ಸಾರ್ವಜನಿಕ ಪ್ರಸಾರ ಸಂಸ್ಥೆ ಆಗಿರ್ತಕ್ಕಂಥ ಪ್ರಸಾರ ಭಾರತೀಯ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದು 1997 23 ನವೆಂಬರ್ ಅಂದು ಪ್ರಸಾರ ಭಾರತಿ ಸ್ಥಾಪನೆಯನ್ನು ಹೊಂದಿತ್ತು. ಓಕೆ, ಸೊ ಇದರ ಹೆಡ್ ಕ್ವಾರ್ಟರು ನ್ಯೂ ಡೆಲ್ಲಿಲಿದೆ. ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂದರೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಓಕೆ, ನೆಕ್ಸ್ಟು ಇದರ ಒಂದು CEO ಯಾರಿದ್ದಾರೆ ಅಂದರೆ ಶಶಿ ಶೇಖರ್ ವೆಂಪಾಟಿ ಅವರಿದ್ದಾರೆ. CEO ಇದರ ಚೇರ್ಮನ್ ಯಾರಿರ್ತಾರೆ ಅಥವಾ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಇದುವರೆಗೂ ನಮ್ಮ ಕನ್ನಡದವರೇ ಆಗಿರ್ತಕ್ಕಂಥ ಡಾಕ್ಟರ್ ಎ ಸೂರ್ಯಪ್ರಕಾಶ್ ಅವರು ಇದರ ಒಂದು ಚೇರ್ಮನ್ ಆಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರು ಫೆಬ್ರವರಿ 2020ರಲ್ಲಿ ಅವರ ಅವಧಿ ಮುಗೀತು. ಅದಾದ ನಂತರ ಈ ಪ್ರಸಾರ ಭಾರತಿಯ ಅಧ್ಯಕ್ಷ ಹುದ್ದೆ ಈಗ ಖಾಲಿ ಇದೆ ಅಂತಕ್ಕಂಥದ್ದು. ಇನ್ನು ಪ್ರಸಾರ ಭಾರತೀಯ ಒಂದು ಅಂಗಸಂಸ್ಥೆಗಳು ಯಾವುವು ಅನ್ನೋದಾದರೆ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ನ ಮಾಡ್ತಕ್ಕಂಥ ಆಲ್ ಇಂಡಿಯಾ ರೇಡಿಯೋ AIR ಪ್ರಸಾರ ಭಾರತೀಯ ಒಂದು ಅಂಗಸಂಸ್ಥೆ, ಜೊತೆಗೆ TV ಅಥವಾ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸನ್ನು ಮಾಡ್ತಕ್ಕಂಥ ದೂರದರ್ಶನ್ ಅಂದರೆ ಆಲ್ ಇಂಡಿಯಾ ರೇಡಿಯೋ, AIR ಮತ್ತು ದೂರದರ್ಶನ್ ಇವೆರಡು ಪ್ರಸಾರ ಭಾರತೀಯ ಒಂದು ಏಜೆನ್ಸಿಗಳಾಗ್ತವೆ, ಅದರ ಒಂದು ಅಂಗಸಂಸ್ಥೆಗಳಾಗ್ತವೆ. ಓಕೆ, ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಿಂದ ಭಾರತ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಪಡಿತಾ ಇದೆ? ಇಂಡಿಯಾ ಈಸ್ ರಿಸೀವಿಂಗ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ನೋಡಿ, ಇದು ಅತ್ಯಾಧುನಿಕ ಒಂದು ಕ್ಷಿಪಣಿ ವ್ಯವಸ್ಥೆ ಆಗುತ್ತೆ, ವಾಯು ರಕ್ಷಣಾ ವ್ಯವಸ್ಥೆ ಆಗುತ್ತೆ, ಏರ್ ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಸೊ ಈ ಒಂದು S-400 ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಚೀನಾದಿಂದ ಪಡಿತಾ ಇದೆಯಾ, ಜಪಾನಿಂದನ, ಅಮೆರಿಕದಿಂದನ, ರಷ್ಯಾದಿಂದನ? ಅಂದರೆ ಸರಿಯಾದ ಉತ್ತರ
ರಷ್ಯಾದಿಂದ ಈ ಒಂದು S-400 ಏರ್ ಡಿಫೆನ್ಸ್ ಸಿಸ್ಟಮನ್ನು ಭಾರತ ಪಡಿತಾ ಇದೆ. ಹಾಗಾದರೆ ಇದರ ವಿಶೇಷ ಏನಂದರೆ ಸುಮಾರು 380 ಕಿಲೋಮೀಟ್ರ್ ದೂರ ಇದ್ದರೂ ಸಹಿತನು ಅದು ಬಾಂಬರ್ ಆಗಿರ್ಬೋದು, ಜೆಟ್ಸ್ಗಳಾಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು ಅಥವಾ ಡ್ರೋನ್ಗಳಾಗಿರ್ಬೋದು, ಅಂತಹ 380 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಗುರಿಗಳನ್ನು ಡೆಸ್ಟ್ರಾಯ್ ಮಾಡ್ತಕ್ಕಂಥ, ನಾಶ ಮಾಡ್ತಕ್ಕಂಥ ಒಂದು ಕ್ಷಿಪಣಿ ವ್ಯವಸ್ಥೆ ಆಗುತ್ತೆ, ಒಂದು ರಕ್ಷಣಾ ವ್ಯವಸ್ಥೆ ಆಗುತ್ತೆ S-400 ಅಂತಕ್ಕಂಥದ್ದು. ಓಕೆ, ಇದೊಂದು ಮೋಸ್ಟ್ ಅಡ್ವಾನ್ಸ್ಡ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಅಂದರೆ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಒಂದು ಬಹುದೂರದ ರಕ್ಷಣಾ ವ್ಯವಸ್ಥೆ ಆಗುತ್ತೆ S-400. ಇದು ರಷ್ಯಾ ಇದನ್ನು ಡೆವಲಪ್ ಮಾಡಿದೆ. ಈಗ ಭಾರತ ಇದನ್ನು ಪರ್ಚೇಸ್ ಮಾಡ್ತಾ ಇದೆ. ಇದು ಯಾಕೆ ಸುದ್ದಿ ಆಗ್ತಾ ಇದೆ ಅಂದರೆ ಭಾರತ ರಷ್ಯಾದಿಂದ ಈ ಒಂದು S-400 ಒಂದು ರಕ್ಷಣಾ ವ್ಯವಸ್ಥೆಯನ್ನು ಏನು ಪರ್ಚೇಸ್ ಮಾಡ್ತಾ ಇದೆಯೋ ಅದಕ್ಕೆ ಅಮೆರಿಕ ಅಡ್ಡಗಾಲ ಆಗ್ತಾ ಇದೆ. ಓಕೆ, ಹಾಗಾಗಿ ಮತ್ತೆ ಈಗ ರಷ್ಯಾದ ಅಂಬಾಸಿಡರ್ ಆಗಿರ್ತಕ್ಕಂಥ ನಿಕೋಲೈ ಕುಡ್ಶೇವ್ ಅವರು ಇಲ್ಲ, ನಾವು ಭಾರತಕ್ಕೆ ಈ ಒಂದು S-400 ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಿಂದೆ ಕೂಡ ನಾವು ನೋಡಿದ್ವಿ ನಮ್ಮ ಭಾರತದ ಮಿಲಿಟರಿ ಸ್ಪೆಷಲಿಸ್ಟ್ಗಳು S-400 ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದಕ್ಕೆ ಟ್ರೈನಿಂಗನ್ನು ಪಡೆಯೋದಕ್ಕೆ ಮಾಸ್ಕೋಕ್ಕೆ ಹೋಗಿದ್ರು ಅನ್ನೋದನ್ನು ಕೂಡ ನಾವು ಹಿಂದೆ ನೋಡಿದ್ವಿ. ಓಕೆ, ಸೊ ಇದು S-400 ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಸುಮಾರು $5.43 ಬಿಲಿಯನ್ ಒಂದು ಅಗ್ರಿಮೆಂಟ್ ಆಗುತ್ತೆ. ಅಷ್ಟು ಹಣವನ್ನು ನೀಡಿ ಭಾರತ ಈಗ ಈ ಒಂದು ಡಿಫೆನ್ಸ್ ಸಿಸ್ಟಮನ್ನು ಪರ್ಚೇಸ್ ಮಾಡ್ತಾ ಇದೆ ರಷ್ಯಾದಿಂದ. ಓಕೆ, 10ನೇ ಪ್ರಶ್ನೆ, 2020ನೇ ಸಾಲಿನಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳವನ್ನು ಪಡೆದಿರ್ತಕ್ಕಂಥ ರಾಜ್ಯದ ಜಿಲ್ಲೆ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ರಿಸೀವ್ಡ್ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ದ ಇಯರ್ 2020? ಓಕೆ, ಬೆಂಗಳೂರು, ಬೆಳಗಾವಿ, ಮೈಸೂರು, ಚಾಮರಾಜನಗರ. ಅಂದರೆ ಸೊ ನಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಆಗಿರ್ಬೋದು, ವಿದೇಶಿಗರು ಬಂದು ನಮ್ಮ ಭಾರತದಲ್ಲಿ ಕಂಪನಿಗಳನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಸೊ ಯಾವ ನಗರ ಅನ್ನೋದು, ಯಾವ ಜಿಲ್ಲೆ ಅನ್ನೋದಾದರೆ ಅದು ಸೊ ಬೆಂಗಳೂರು ಜಿಲ್ಲೆ ಆಗುತ್ತೆ. ಸೊ ಬೆಂಗಳೂರಲ್ಲಿ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಆಗ್ತಾ ಇದೆ ಬೆಂಗಳೂರಲ್ಲಿ. ಓಕೆ, ಇನ್ನು ಒಟ್ಟಾರೆಯಾಗಿ ನಮ್ಮ ದೇಶವನ್ನು ತೆಗೆದುಕೊಂಡಾಗ ಕರ್ನಾಟಕವು 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಗುಜರಾತ್ ಇದೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅಂದರೆ 2020-21ನೇ ಸಾಲಿನಲ್ಲಿ ನಮ್ಮ ಭಾರತದಲ್ಲಿ ವಿದೇಶಿ ಬಂಡವಾಳ ಅರಿವು ಎಷ್ಟಾಗಿದೆ ಅಂದರೆ ಒಟ್ಟು 3.11 ಲಕ್ಷ ಕೋಟಿಗಳಷ್ಟು ವಿದೇಶಿ ಬಂಡವಾಳ ಭಾರತಕ್ಕೆ ಹರಿದು ಬಂದಿದೆ. ಓಕೆ, ಸೊ ಅದರಲ್ಲಿ 31% ಗುಜರಾತ್ ರಾಜ್ಯಕ್ಕೆ ಇನ್ವೆಸ್ಟ್ ಆದರೆ 27% ಮಹಾರಾಷ್ಟ್ರ ರಾಜ್ಯದಲ್ಲಿ ಇನ್ವೆಸ್ಟ್ ಆಗಿದೆ. ಇನ್ನು 14.9% ಹೂಡಿಕೆ ನಮ್ಮ ಕರ್ನಾಟಕದಲ್ಲಾಗೋದ್ರಿಂದ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯ. ಓಕೆ, ಇನ್ನು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಬೆಂಗಳೂರು ನಂಬರ್ 1ನಲ್ಲಿದೆ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ FDIನಲ್ಲಿ ದಕ್ಷಿಣದಲ್ಲೇ ಕರ್ನಾಟಕ ನಂಬರ್ 1. ಅಂದರೆ ನಮ್ಮ ಸೌತ್ ಸ್ಟೇಟ್ಸ್ ತೆಗೆದುಕೊಂಡಾಗ ಅಂದರೆ ತಮಿಳುನಾಡು, ನಮ್ಮ ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕಗಳನ್ನು ಕನ್ಸಿಡರ್ ಮಾಡಿದಾಗ ಕರ್ನಾಟಕವೇ ನಂಬರ್ 1ನಲ್ಲಿದೆ. ಅಂದರೆ ದಕ್ಷಿಣದಲ್ಲೇ ನಂಬರ್ 1ನಲ್ಲಿದೆ. ಓಕೆ, ಇನ್ನು ಜಿಲ್ಲೆಗಳನ್ನು ತೆಗೆದುಕೊಳ್ಳೋಣ. ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ಇಡೀ ಜಾಗತಿಕ ಮಟ್ಟದಲ್ಲೇ ಬೆಂಗಳೂರು 13ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು, ಮತ್ತು ನಮ್ಮ ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿದೆ. ಆಟೋಮೊಬೈಲು, ಕಂಪ್ಯೂಟ್ರು, ಸಾಫ್ಟ್ವೇರು, ಹಾರ್ಡ್ವೇರು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ಬೆಂಗಳೂರಿಗೆ ಅಗ್ರಪಾಲು ಬರ್ತಾ ಇದೆ. ಅದರಲ್ಲೂ ಆಟೋಮೊಬೈಲ್ ಮತ್ತು ಕಂಪ್ಯೂಟರ್ ಕ್ಷೇತ್ರದಲ್ಲಿ 99% ಈ FDI ಬೆಂಗಳೂರಲ್ಲೇ ಬರ್ತಾ ಇದೆ ಅಂತಕ್ಕಂಥದ್ದು. ಇಡೀ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ 13ನೇ ಸ್ಥಾನದಲ್ಲಿದೆ. FDI ಅರಿವು ಯಾವ ಒಂದು ನಗರಗಳಲ್ಲಿ ಅತಿ ಹೆಚ್ಚು ಬರ್ತಾ ಇದೆ ಅಂದರೆ ಸಿಂಗಾಪುರ, ಲಂಡನ್ ಮತ್ತು ದುಬೈಗಳು ಕ್ರಮವಾಗಿ 3ನೇ ಸ್ಥಾನದಲ್ಲಿದ್ದಾವೆ. 13ನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಇದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ 14% ಅಂತ ಏನು ಹೇಳ್ತಾ ಇದ್ವಿ, ಅಥವಾ ಆಲ್ಮೋಸ್ಟ್ 15% ಅಂತ ಏನು ಹೇಳ್ತಾ ಇದ್ವಿ, ಅದರಲ್ಲಿ 47,413 ಕೋಟಿ ರೂಪಾಯಿಗಳು FDI ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ. ಓಕೆ, ಬೆಂಗಳೂರು ನಂಬರ್ 1, ಬೆಳಗಾವಿ 2ನೇ ಸ್ಥಾನ, ಮೈಸೂರು 3ನೇ ಸ್ಥಾನದಲ್ಲಿದ್ದಾವೆ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಇನ್ನು ಒಟ್ಟಾರೆ ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಂಡವಾಳ ಅನ್ನೋದಾದರೆ ಸೇವಾ ವಲಯದಲ್ಲಿ ಅಂದರೆ ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸಲ್ಲಿ ಸುಮಾರು 13,893 ಕೋಟಿ ರೂಪಾಯಿಗಳು ಹೂಡಿಕೆ ಆಗ್ತಾ ಇದೆ. 8,474 ಕೋಟಿ ರೂಪಾಯಿಗಳು ಕಂಪ್ಯೂಟರ್, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳು. ನೆಕ್ಸ್ಟ್ ಗೃಹ, ಕಟ್ಟಡ ನಿರ್ಮಾಣ, ಆಟೋಮೊಬೈಲು, ಹೋಟೆಲ್ಲು, ಆಹಾರ ಸಂಸ್ಕರಣ, ಕೆಮಿಕಲ್ ಇಂಡಸ್ಟ್ರೀಸು ಇಷ್ಟು ಬರ್ತಾ ಇದೆ.
ಸೊ ಕಳೆದ ಒಂದು ಸಾಲಿನಲ್ಲಿ 30,746 ಕೋಟಿ ರೂಪಾಯಿಗಳಿತ್ತು. 2020-21ನೇ ಸಾಲಿನಲ್ಲಿ ಅದು 47,000ಕ್ಕೆ ಏರಿತು. 47,000 ಕೋಟಿ ರೂಪಾಯಿಗಳಿಗೆ ಹೂಡಿಕೆ ಏರಿತು ಅಂತಕ್ಕಂಥದ್ದು. ಕರೋನಾ ಸಂದರ್ಭದಲ್ಲೂ ವಿದೇಶಿ ಹೂಡಿಕೆ ಹೆಚ್ಚಿನ ಒಂದು ಆಕರ್ಷಣೆಯನ್ನು ನಮ್ಮ ರಾಜ್ಯ ಮಾಡ್ತಾ ಇದೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ಆಲ್ರೆಡಿ ನೋಡಿದ್ವಿ FDIನಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಗುಜರಾತ್ ಮತ್ತು ಮಹಾರಾಷ್ಟ್ರಗಳು ಕ್ರಮವಾಗಿ 1 ಮತ್ತು 2ನೇ ಸ್ಥಾನದಲ್ಲಿ ಇದ್ದಾವೆ. ನೆಕ್ಸ್ಟು 11ನೇ ಪ್ರಶ್ನೆ, ಹೊಸ ದಲಾಯಿ ಲಾಮಾ ಆಯ್ಕೆ ಕಸರತ್ತು. ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ದಲಾಯಿ ಲಾಮಾ ಉತ್ತರಾಧಿಕಾರಿ ಆಯ್ಕೆಗೆ ತೀವ್ರಗೊಂಡಿರ್ತಕ್ಕಂಥ ಕಸರತ್ತು. ಗಡಿಪಾರಿನಲ್ಲಿರುವ ಟಿಬೆಟ್ನ 14ನೇ ಬೌದ್ಧ ಧರ್ಮಗುರು ದಲಾಯಿ ಲಾಮಾ ಅವರಿಗೆ ಈಗ ಜುಲೈಗೆ 86 ವರ್ಷಗಳು ತುಂಬ್ತಾ ಇದ್ದಾವೆ. ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಚುರುಕುಗೊಂಡಿದೆ. ಈ ಪ್ರಕ್ರಿಯೆ ಭಾರತ, ಅಮೆರಿಕ ಮತ್ತು ಚೀನಾ ನಡುವಿನ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಅಂದರೆ ಭಾರತ ಅಮೆರಿಕಗಳಲ್ಲಿ ಒಟ್ಟಾಗ್ತವೆ, ಚೀನಾ ಇದಕ್ಕೆ ಆಪೋಸಿಟ್ ಬರುತ್ತೆ ಅಂತಕ್ಕಂಥದ್ದು. ಭಾರತದ ಆಶ್ರಯದಲ್ಲಿರುವ ದಲಾಯಿ ಲಾಮಾ ಅವರಿಗೆ ಇಳಿ ವಯಸ್ಸಿನ ಜೊತೆಗೆ ತೀವ್ರ ಅನಾರೋಗ್ಯವು ಕಾಡ್ತಾ ಇದೆ. ಹಾಗಾಗಿ ಈ ಹಂತದಲ್ಲಿ ಉತ್ತರಾಧಿಕಾರಿಯನ್ನು ಗುರುತಿಸ್ತಕ್ಕಂಥದ್ದು ಅನಿವಾರ್ಯವಾಗಿದೆ. ದಲಾಯಿ ಲಾಮಾ ಅಂತಕ್ಕಂಥದ್ದು ಒಂದು ಬುದ್ಧನ ಜೀವಂತ ರೂಪ ಎನ್ನುವುದು ಬೌದ್ಧ ಧರ್ಮೀಯರ ನಂಬಿಕೆಯಾಗಿದೆ. ಇವರು 2ನೇ ವರ್ಷ ಇದ್ದಾಗಲೇ ದಲಾಯಿ ಲಾಮಾ ಆಗಿದ್ದರು. ಈಗ ಪ್ರಸ್ತುತ ಇರ್ತಕ್ಕಂಥ ದಲಾಯಿ ಲಾಮಾ ಅವರು. ಸೊ ಇವರು ಈಗ ಸದ್ಯ ಭಾರತದ ಧರ್ಮಶಾಲಾದಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದು. ಓಕೆ, 2003ರಲ್ಲಿ ಟಿಬೆಟನ್ನು ಚೀನಾವು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡ ಬಳಿಕ ದಲಾಯಿ ಲಾಮಾ ತಮ್ಮ ಅನುಯಾಯಿಗಳೊಂದಿಗೆ ಗಡೀಪಾರಾಗಿ ಭಾರತಕ್ಕೆ ಬಂದರು. ಭಾರತದ ಹಲವಾರು ಒಂದು ಪ್ರದೇಶಗಳಲ್ಲಿ, ಈವನ್ ಕರ್ನಾಟಕದಲ್ಲೂ ಸಹಿತನು ಬೌದ್ಧ ಧರ್ಮೀಯರು ವಾಸವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ನಮ್ಮ ಕೊಡಗು ಜಿಲ್ಲೆಯ ಬೈಲುಕುಪ್ಪೆಯಲ್ಲೂ ಕೂಡ ಇದ್ದಾರೆ. ಮೋಸ್ಟ್ಲಿ ಬೈಲುಕುಪ್ಪೆ ಮೋಸ್ಟ್ಲಿ ಕೊಡಗು ಅಥವಾ ಮೈಸೂರು ಜಿಲ್ಲೆಯ ಗಡಿಭಾಗದಲ್ಲಿದೆ. ಯಾವ ಒಂದು ಜಿಲ್ಲೆಗೆ ಸೇರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂಡಗೋಡಲ್ಲೂ ಸಹಿತನೂ ಇದ್ದಾರೆ ಅಂತಕ್ಕಂಥದ್ದು ಇದೆ. ಸೊ ಈಗ ನೀವು ಕಮೆಂಟಲ್ಲಿ ಏನು ತಿಳಿಸಿ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಬೌದ್ಧ ಧರ್ಮೀಯರು ಯಾವ ಯಾವ ಒಂದು ಪ್ರದೇಶಗಳಲ್ಲಿ ಕಂಡು ಬರ್ತಾರೆ, ಯಾವ್ಯಾವ ಊರಲ್ಲಿದ್ದಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಆ ಒಂದು ಪ್ರದೇಶಗಳು ಯಾವ ಜಿಲ್ಲೆಯಲ್ಲಿ ಬರ್ತವೆ ಅನ್ನೋದು ಕೂಡ ಸೊ ಭಾಳ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆ ಕ್ವಶನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 12ನೇ ಪ್ರಶ್ನೆ, ಇತ್ತೀಚೆಗೆ ನಡೆದ ಭಾರತದ 4 ದಿನಗಳ ಕೋವಿಡ್ ವ್ಯಾಕ್ಸಿನೇಷನ್ ಉತ್ಸವದ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ರೀಸೆಂಟ್ಲಿ ಹೆಲ್ಡ್ ಇಂಡಿಯಾಸ್ 4-day ಕೋವಿಡ್ ವ್ಯಾಕ್ಸಿನೇಷನ್ ಫೆಸ್ಟಿವಲ್? ಅಂದರೆ ಸೊ ಭಾಳ ಸುದ್ದಿಲಿತ್ತು, ಟೀಕಾ ಉತ್ಸವ ಅಂತಕ್ಕಂಥದ್ದು ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಫೆಸ್ಟಿವಲ್ ಆಗುತ್ತೆ. ಓಕೆ, ಈ ಟೀಕಾ ಉತ್ಸವವನ್ನು ಏಪ್ರಿಲ್ 11ರಿಂದ ಏಪ್ರಿಲ್ 14ರವರೆಗೂ ಸುಮಾರು 45 ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಕೋವಿಡ್ ವ್ಯಾಕ್ಸಿನನ್ನು ನೀಡ್ತಕ್ಕಂಥ ಒಂದು ಫೆಸ್ಟಿವಲ್ ಆಗುತ್ತೆ, ಒಂದು ಉತ್ಸವ ಆಗುತ್ತೆ. ಓಕೆ, ಸೊ ಯಾವತ್ತಿಂದ ಯಾವತ್ತಂದರೆ 11th to 14th ಏಪ್ರಿಲ್ 2021. ಅದರ ಹೆಸರು ಟೀಕಾ ಉತ್ಸವ ಅಂತ. ಸೊ 11th ಏಪ್ರಿಲ್ 11ನೇ ತಾರೀಕು ಜ್ಯೋತಿಬಾ ಫುಲೆ ಅವರ ಒಂದು ಜನ್ಮದಿನ ಆಗುತ್ತೆ. ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನ ಆಗುತ್ತೆ. ಸೊ ಅದನ್ನು ಕೂಡ ನೆನಪಿಡಬೇಕು. ಓಕೆ, ಸೊ ನೆಕ್ಸ್ಟ್ 13ನೇ ಪ್ರಶ್ನೆ, 2021 ಮಾರ್ಚ್ ತಿಂಗಳ ಸಗಟು ದರ ಸೂಚ್ಯಾಂಕ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಆಫ್ ಮಾರ್ಚ್ 2021. ಸೊ ಹಾಗಾದರೆ 2021 ಸಗಟು ದರ ಸೂಚ್ಯಾಂಕದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, WPI ಇನ್ಫ್ಲೇಷನ್ ಕ್ವಿಕನ್ಸ್ ಟು ಎ ರೆಕಾರ್ಡ್ 7.4%. ಸ್ವಲ್ಪ ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಎಷ್ಟಿದೆ? 7.4% ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಇನ್ನು ಇದ್ರ ಬಗ್ಗೆ ಒಂದು ಆರ್ಡ್ರನ್ನೇ ನೋಡೋದಾದರೆ, ಸೊ ಏಪ್ರಿಲ್ 15, 2021 ಈ ಒಂದು WPI ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಯಾರು ಇದನ್ನು ರಿಲೀಸ್ ಮಾಡ್ತಾರೆ ಅಂದರೆ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ರಿಲೀಸ್ ಮಾಡುತ್ತೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಅದರಲ್ಲೂ ವಿಶೇಷವಾಗಿ ಯಾವ ಆಫೀಸ್ ಅಂದರೆ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್. ಓಕೆ, ಅಂದರೆ ಈ ಎಕನಾಮಿಕ್ ಅಡ್ವೈಸರ್ ಸುಬ್ರಹ್ಮಣ್ಯಂ ಏನಿದ್ದಾರೋ ಅವರ ಒಂದು ಆಫೀಸು ಈ ಒಂದು WPIನ ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಪ್ರತಿ ತಿಂಗಳು 14ನೇ ತಾರೀಕು ಇದನ್ನು ರಿಲೀಸ್ ಮಾಡ್ತಾರೆ. ಒಂದು ವೇಳೆ 14ನೇ ತಾರೀಕು ರಜೆ ಇದ್ದರೆ ಅದು ಸಬ್ಸಿಕ್ವೆಂಟ್ ಡೇ, ಅದು ನೆಕ್ಸ್ಟ್ ವರ್ಕಿಂಗ್ ಡೇ ರಿಲೀಸ್ ಮಾಡ್ತಾರೆ. ಓಕೆ, ಇದನ್ನು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ದರ ಸೂಚ್ಯಾಂಕ ಅಂತ ಕರಿತೀವಿ. ಮಾರ್ಚ್ 2020 ಮತ್ತು ಮಾರ್ಚ್ 2021ಕ್ಕೆ ಹೋಲಿಸಿದಾಗ
7.4% ಇನ್ಫ್ಲೇಷನ್ ಇದೆ ಅಥವಾ ಹಣದುಬ್ಬರ ಇದೆ ಅಂತಕ್ಕಂಥದ್ದು. ಇನ್ನು ಕಳೆದ ತಿಂಗಳು ಫೆಬ್ರವರಿಯಿಂದ ಮಾರ್ಚ್ಗೆ ಕಂಪೇರ್ ಮಾಡಿದರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ 1.57% ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಇಲ್ಲಿ ಈ ಒಂದು ಡೀಟೇಲ್ಸನ್ನು ನೋಡ್ಬೋದು. ಯಾವ ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಅಂದರೆ ಫ್ಯೂಯಲ್ ಆ್ಯಂಡ್ ಪವರ್. ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಜಾಸ್ತಿ ಆಗಿರೋದ್ರಿಂದ ಕಳೆದ ತಿಂಗಳು ಏನಿತ್ತು 0.58% ಇದ್ದಿದ್ದು ಈಗ 10.25 ಏರಿದೆ ಅಂತಕ್ಕಂಥದ್ದು ಈ ಫ್ಯೂಯಲ್ ಆ್ಯಂಡ್ ಪವರ್ ಅಂತಕ್ಕಂಥ ಒಂದು ಸೆಕ್ಟರಿಂದ. ಸೊ ನೆಕ್ಸ್ಟ್ ಈವನ್ ಫುಡ್ ಇಂಡೆಕ್ಸಲ್ಲೂ ಸಹಿತ ಜಾಸ್ತಿ ಆಗ್ತಾ ಇದೆ, ಯಾಕಂದರೆ ಈ ಅಡುಗೆ ಎಣ್ಣೆ ದರ ಕೂಡ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಫುಡ್ ಇಂಡೆಕ್ಸಲ್ಲಿ ಒಂದು ಶಾರ್ಪ್ ಇನ್ಕ್ರೀಸನ್ನು ನಾವು ನೋಡ್ಬೋದು. ಓಕೆ, ಇಲ್ಲಿ ನೋಡಿ, ಎಡಿಬಲ್ ಆಯಿಲ್ ಪ್ರೈಸಸ್ ಸರ್ಜ್ ಅಂದರೆ ಅಡುಗೆ ಎಣ್ಣೆಯಲ್ಲಿ ಅತಿ ಹೆಚ್ಚು ಒಂದು ರೇಟ್ ಆಗಿದೆ ಅಂತಕ್ಕಂಥದ್ದು ನೀವು ಗಮನಿಸಿರ್ಬೋದು. ಅಡುಗೆ ಎಣ್ಣೆ ತರಕ್ಕೆ ಹೋದಾಗ ನಿಮಗೆ ಆ ಒಂದು ಪ್ರೈಸು ಎಷ್ಟು ಹೆಚ್ಚಿಗಾಗಿದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು. ಓಕೆ, ಸೊ ಒಟ್ಟಾರೆಯಾಗಿ ನಾವೇನು ತಿಳ್ಕೊಬೇಕು ಇಲ್ಲ ಅಂದರೆ WPI ಅಥವಾ ಸಗಟು ದರ ಸೂಚ್ಯಾಂಕವನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ತಿಂಗಳಲ್ಲಿ ಎಷ್ಟು ಸಲ ಅಥವಾ ಎಷ್ಟು ದಿನಗಳಿಗೊಮ್ಮೆ ಇದನ್ನು ರಿಲೀಸ್ ಮಾಡ್ತಾರೆ, ಯಾವ ಆಫೀಸು, ಯಾವ ಮಿನಿಸ್ಟ್ರಿ ಅಂತ ನೋಡಿದ್ವಿ. ಈಗ ಸದ್ಯ ಎಷ್ಟು ಪರ್ಸೆಂಟೇಜ್ ಇದೆ, ಜನರಲಾಗಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಕೇಳಲ್ಲ. ಸೊ ಒಂದು ಐಡಿಯಾ ಇರಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನು ಕೇಳ್ತಾರೆ ಅನ್ನೋದಾದರೆ ಈ ಒಂದು ಪ್ರಶ್ನೆಯಲ್ಲಿ ಹಾಕಿದ್ದೀನಿ. ಸಗಟು ದರ ಸೂಚ್ಯಾಂಕ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPIದಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ವೆಯ್ಟೇಜನ್ನು ಹೊಂದಿರತಕ್ಕಂಥ ಗ್ರೂಪು ಅಥವಾ ಗುಂಪು ಯಾವುದು ಅನ್ನೋದು. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಹ್ಯಾಸ್ ಮೋರ್ ವೆಯ್ಟೇಜ್ ಇನ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಕ್ಯಾಲ್ಕುಲೇಷನ್. ಇಲ್ಲಿ ನೋಡಿದ್ದೀವಿ ನಾವು, ನೋಡಿ ವೆಯ್ಟೇಜ್ ಅಂತ ಇಲ್ಲೊಂದಿದೆ. ಅಂದರೆ ಆಲ್ ಕಮಾಡಿಟೀಸಲ್ಲಿ ಪ್ರೈಮರಿ ಆರ್ಟಿಕಲ್ಸು, ಫ್ಯೂಯಲ್ ಆ್ಯಂಡ್ ಪವರು, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಂತ 3 ಕಮಾಡಿಟೀಸಲ್ಲಿ, ನೆಕ್ಸ್ಟ್ ಇನ್ನೊಂದು ಫುಡ್ ಇಂಡೆಕ್ಸ್ ಅಂತ ಬರುತ್ತೆ. ಈ 3ರಲ್ಲಿ ವೆಯ್ಟೇಜ್ ಯಾವುದಕ್ಕೆ ಜಾಸ್ತಿ ಇದೆ? ಒಟ್ಟಾರೆಯಾಗಿ 100%ಅಲ್ಲಿ ಪ್ರೈಮರಿ ಆರ್ಟಿಕಲ್ಸು 22.6 ಆದರೆ ಫ್ಯೂಯಲ್ ಆ್ಯಂಡ್ ಪವರು 13.2 ವೆಯ್ಟೇಜ್ ಕೊಡ್ತಾರೆ. ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಅಂದರೆ ಉತ್ಪಾದಿತ ಒಂದು ಪದಾರ್ಥಗಳಿಗೆ ಹೆಚ್ಚಿನ ಒಂದು 64.2 ವೆಯ್ಟೇಜನ್ನು ಕೊಡ್ತಾರೆ. ಸೊ ಹಾಗಾಗಿ ಇದರಲ್ಲಿ ಏನಾದರೂ ಹೆಚ್ಚಿನ ವ್ಯತ್ಯಾಸಗಳಾದರೆ ಟೋಟಲ್ ಇನ್ಫ್ಲೇಷನ್, ಟೋಟಲ್ WPI, ಟೋಟಲ್ ಹಣದುಬ್ಬರಕ್ಕೆ ಒಂದು ಹೊಡೆತ ಬೀಳುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ಸಗಟು ದರ ಸೂಚ್ಯಾಂಕ ಅಥವಾ WPI ಏನಿತ್ತು, ಇದನ್ನೇ ನಮ್ಮ ಭಾರತದಲ್ಲಿ ಮೊದಲಿಗೆ ನಾವು ನಮ್ಮ ಇನ್ಫ್ಲೇಷನನ್ನು, ಹಣದುಬ್ಬರವನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬಳಸ್ತಾ ಇದ್ವಿ WPIಯನ್ನು. ನಂತರದ ದಿನಗಳಲ್ಲಿ WPI ಅಥವಾ ಸಗಟು ದರ ಸೂಚ್ಯಾಂಕವನ್ನು ಬೇಡ, ಬದಲಾಗಿ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಏನು ಇನ್ನೊಂದು ಇಂಡೆಕ್ಸ್ ಇದೆಯೋ ಅದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಗ್ರಾಹಕ ದರ ಸೂಚ್ಯಾಂಕವನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕೆ ಸಗಟು ದರ ಸೂಚ್ಯಾಂಕವನ್ನು ಬಳಸಬಾರ್ದು ಅಂದರೆ, ಈಗ ಆ್ಯಕ್ಚುಲಿ ನಾವು ಸಗಟು ದರ ಸೂಚ್ಯಾಂಕ ಅಂದರೆ, ಸಗಟು ಅಂದರೆ ಹೋಲ್ಸೇಲ್, ಅಂದರೆ ಹೋಲ್ಸೇಲಲ್ಲೇ ಒಂದು ಪ್ರೈಸ್ ಇರುತ್ತೆ, ಅದನ್ನು ಮತ್ತೆ ಶಾಪ್ ಅವ್ರು ತೊಗೊಂಬಂದು ಅವರು ಒಂದಷ್ಟು ಪ್ರಾಫಿಟ್ ಮೇಲೆ ಈ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ತಮ್ಮ ಪ್ರಾಫಿಟ್ ಚಾರ್ಜನ್ನು ತೆಗೆದು ಮತ್ತೆ ಎಕ್ಸ್ಟ್ರಾ ಒಂದು ಚಾರ್ಜನ್ನು ಹಾಕಿ ಅವ್ರು ನಮಗೆ ಮಾರ್ತಾರೆ. ಅದು ಗ್ರಾಹಕ ಬೆಲೆ ಸೂಚ್ಯಾಂಕ ಆಗುತ್ತೆ ಅಥವಾ ಗ್ರಾಹಕ ದರ ಸೂಚ್ಯಾಂಕ ಆಗುತ್ತೆ. ಹಾಗಾಗಿ ಆ್ಯಕ್ಚುಲ್ ಆಗಿ ಹಣದುಬ್ಬರವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸಗಟು ದರ ಸೂಚ್ಯಾಂಕ ಬೇಡ, ಬದಲಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನೇ ನಾವು ಪರಿಗಣನೆ ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಮಾಡಿದರು. ಆದರೆ ಗ್ರಾಹಕ ಬೆಲೆ ಸೂಚ್ಯಾಂಕವು ಸಗಟು ಬೆಲೆ ಸೂಚ್ಯಾಂಕದ ಮೇಲೇ ಡಿಪೆಂಡ್ ಆಗಿರುತ್ತೆ. ಇದೇ ಜಾಸ್ತಿ ಆದರೆ ಆಬ್ವಿಯಸ್ಲಿ ಇದು ಕೂಡ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು, ಸಗಟು ದರ ಸೂಚ್ಯಾಂಕದಲ್ಲಿ ಯಾವುದಕ್ಕೆ ಹೆಚ್ಚಿನ ವೆಯ್ಟೇಜನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ ಪ್ರಾಥಮಿಕ ಪದಾರ್ಥಗಳು, ಇಂಧನ ಮತ್ತು ಶಕ್ತಿ, ಉತ್ಪಾದಿತ ಪದಾರ್ಥಗಳು ಮತ್ತು ಸೇವೆಗಳು ಅನ್ನೋದಾದರೆ ಸರಿಯಾದ ಉತ್ತರ ಉತ್ಪಾದಿತ ಪದಾರ್ಥಗಳು ಅಥವಾ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ಗೆ ಹೆಚ್ಚಿನ ವೆಯ್ಟೇಜ್. ಎಷ್ಟು ಅನ್ನೋದಾದರೆ ನೋಡಿ, ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ಗೆ 100ರಲ್ಲಿ 64.2ರಷ್ಟು ವೆಯ್ಟೇಜನ್ನು ಕೊಡ್ತಾ ಇದ್ದಾರೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಬೇಕು. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 15. ಈಗ ಸುದ್ದಿಯಲ್ಲಿರುವ ರಾಮ ಭಕ್ತ ಆಂಜನೇಯ ಸ್ವಾಮಿ ಜನಿಸಿರ್ತಕ್ಕಂಥ ಸ್ಥಳ ಯಾವುದು? ಸೊ ಈ ಒಂದು ಸ್ಥಳ ಈಗ ವಿವಾದದಲ್ಲಿದೆ. ಸೊ ಯಾವ ರಾಜ್ಯಗಳ ಮಧ್ಯೆ ಈ ಒಂದು ವಿವಾದ ನಡೀತಾ ಇದೆ, ಯಾವ ಸಂಸ್ಥೆಗಳ ಮಧ್ಯೆ ಮತ್ತು ಸೊ ಏನಿದ್ರ ವಿಶೇಷ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ಬನ್ನಿ. ನೋಡಿ, ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿಯ ಅಂಜನಾದ್ರಿ ಆ ಒಂದು ಬೆಟ್ಟದಲ್ಲಿ ಭಕ್ತ ಆಂಜನೇಯ ಸ್ವಾಮಿ ಜನಿಸಿದ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದವರ ವಾದ. ಸೊ ಆದರೆ ಇದಕ್ಕೆ TTD ಅವರು ಇಲ್ಲ, ತಿರುಮಲದಲ್ಲೇ ಆಂಜನೇಯ ಸ್ವಾಮಿ ಜನಿಸಿದ್ದ ಅಂತಕ್ಕಂಥ ವಾದವನ್ನು ಮಂಡಿಸಿದ್ದಾರೆ. ಹಾಗಾಗಿ ಇದು ಸುದ್ದಿಲಿದೆ ಅಂತಕ್ಕಂಥದ್ದು. ಸೊ ಒಂದು ಕಾಕತಾಳೀಯವೆಂಬಂತೆ ಇವತ್ತು ಅಂದರೆ 27/4/2021
ಸೊ ಹನುಮಾನ್ ಜಯಂತಿ ಅಥವಾ ಆಂಜನೇಯ ಸ್ವಾಮಿ ಜಯಂತಿ ಕೂಡ, ಸೊ ಅದು ಒಂದು ವಿಶೇಷ ಕೂಡ. ಓಕೆ, ಸೊ ಹಾಗಾದರೆ ಏನು ವಿವಾದ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ತಿರುಪತಿಯಲ್ಲಿ ಆಂಜನೇಯ ಜನ್ಮ, TTD ಹೊಸ ವಾದ, ರಾಮನವಮಿಯಂದು ದಾಖಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶ್ರೀ ಆಂಜನೇಯನ ಹುಟ್ಟಿನ ಸ್ಥಳದ ಬಗ್ಗೆ ವಿವಾದಿತ ಹೇಳಿಕೆ ನೀಡುತ್ತಲೇ ಬಂದಿರುವ ತಿರುಪತಿಯ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಅಂದರೆ TTDಯು ಆಂಜನೇಯ ಹುಟ್ಟಿದ್ದು ವೆಂಕಟೇಶ್ವರನ ನೆಲೆಯಾಗಿರುವ ತಿರುಮಲದಲ್ಲಿ ಇದನ್ನು ದೃಢೀಕರಿಸುವ ಅಥವಾ ದೃಢಪಡಿಸುವ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಮನ ಭಕ್ತ ಆಂಜನೇಯ ಹುಟ್ಟಿದ್ದು ರಾಜ್ಯದ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿಯ ಅಂಜನಾದ್ರಿ ಬೆಟ್ಟದಲ್ಲಿ ಎಂದೇ ಎಲ್ಲರೂ ನಂಬಿರುವಾಗ TTDಯ ಈ ಹೇಳಿಕೆ ಧಾರ್ಮಿಕ ವಲಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿದೆ ಅಂತಕ್ಕಂಥದ್ದು. ಇದರಿಂದ ರಾಜ್ಯದ ಹೆಗ್ಗಳಿಕೆಗೆ ಪೆಟ್ಟು ಕೂಡ ಆಗ್ತಾ ಇದೆ. ಆಂಜನೇಯ ಹುಟ್ಟಿದ ನಾಡು ಅಂಜನಾದ್ರಿ ಎಂಬುದು ಜನಜನಿತವಾಗಿದೆ. ಹೀಗಾಗಿ ಆಂಜನೇಯ ಭಕ್ತರು ಇಲ್ಲಿ ಹೆಚ್ಚು ಭೇಟಿ ನೀಡುತ್ತಿದ್ದಾರೆ. ರಾಜ್ಯ ಸರ್ಕಾರವು ಇಲ್ಲಿನ ಅಭಿವೃದ್ಧಿಗೆ ಒತ್ತು ನೀಡಿ ಬಜೆಟ್ನಲ್ಲಿ 20 ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಿತ್ತು ಕೂಡ. ಇದನ್ನು ನಾವು ಬಜೆಟಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ಹೊತ್ತಿನಲ್ಲಿ ಈ ಒಂದು ವಿವಾದ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೋಬೇಕು. ಸೊ ಇದು ಅಂಜನಾದ್ರಿ ಬೆಟ್ಟ ಕೂಡ. ಓಕೆ, ಸೊ ವಾಲ್ಮೀಕಿ ರಚಿಸಿದ ಮೂಲ ರಾಮಾಯಣದಲ್ಲಿಯೇ ಹನುಮಂತನು ಅಂಜನಾದೇವಿಯ ಪುತ್ರನಾಗಿ ಒಂದು ಗುಹೆಯಲ್ಲಿ ಜನಿಸಿದನೆಂದು ಹೇಳಲಾಗಿದೆ. ರಾಮಾಯಣದಲ್ಲಿ ಹನುಮಂತನ ಪ್ರವೇಶವಾಗುವುದು ಕಿಷ್ಕಿಂಧ ಕಾಂಡದಲ್ಲಿ. ಓಕೆ, ಕಿಷ್ಕಿಂಧ ಇದ್ದಿದ್ದು ಆನೆಗುಂದಿಯಲ್ಲಿ ಎಂಬುದು ಈಗಲೂ ಸಾಬೀತಾಗಿದೆ. ಓಕೆ, ಸೊ ಇದ್ರ ಬಗ್ಗೆ ಈಗ ಒಟ್ಟಿನಲ್ಲಿ ಇಲ್ಲಿ ಏನು ತಿಳ್ಕೊಬೇಕು, ಆಂಜನೇಯನ ಜನ್ಮಸ್ಥಳ ಯಾವುದು ಅನ್ನೋದಾದರೆ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿಯ ಅಂಜನಾದ್ರಿ ಬೆಟ್ಟ. ಓಕೆ, ನೋಡೋಣ ಇದ್ರ ಬಗ್ಗೆ ಇನ್ನಷ್ಟು ಏನು ಮುಂದೆ ಅಪ್ಡೇಟ್ಸ್ ಬರುತ್ತೆ ಅದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಇನ್ನು 16ನೇ ಪ್ರಶ್ನೆ, ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ದಿನ. ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ದಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏಪ್ರಿಲ್ 13 ಆಗುತ್ತೆ. ಓಕೆ, ಸೊ ಏಪ್ರಿಲ್ 13 ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ದಿನ. ಇದು ಯಾವ ವರ್ಷ ನಡೆದಿತ್ತು, ಎಷ್ಟನೇ ತಾರೀಕು ಅಥವಾ ಎಷ್ಟನೇ ಡೇಟ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಯಾವ ಸ್ಥಳ ಅಂತ ಕೇಳ್ಬೋದು. ಇನ್ನೊಂದು ಆ ಒಂದು ಹತ್ಯಾಕಾಂಡದ ದಿನ ಬ್ರಿಟಿಷ್ನ ಕಮಾಂಡರ್ ಯಾರಾಗಿದ್ದರು ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಹಾಗಾದರೆ ಜಲಿಯನ ವಾಲ್ಬಾಗ್ ಹತ್ಯಾಕಾಂಡ ನಡೆದಿರ್ತಕ್ಕಂಥದ್ದು ಪಂಜಾಬಿನ ಅಮೃತ್ಸರದಲ್ಲಿ 1919 ಏಪ್ರಿಲ್ 13 ಓಕೆ, ಸೊ ಇದನ್ನು ಅಮೃತ್ಸರ್ ಹತ್ಯಾಕಾಂಡ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಬ್ರಿಟಿಷ್ ಟ್ರೂಪ್ನ ಕಮಾಂಡರ್ ಆಗಿರ್ತಕ್ಕಂಥವ್ರು ಜನರಲ್ ಡಯರ್ ಅವರು. ಸೊ ಇದು ಕೂಡ ಪ್ರಶ್ನೆ ಕೇಳ್ತಾರೆ. ಇವರು ಪಂಜಾಬ್ನ ಅಮೃತ್ಸರದಲ್ಲಿ ಭಾರತೀಯರನ್ನು 100 ಜನರನ್ನು ಕೊಲ್ತಾರೆ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಏಪ್ರಿಲ್ 13 ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದಿನ ಅಂತ ನೆನಪಿಸ್ಕೊಳ್ತೀವಿ. ಓಕೆ, ಸೊ ಆ ಘಟನೆ ನಡೆದಿದ್ದು ಯಾವ ವರ್ಷ ಅಂದರೆ 1919 ಏಪ್ರಿಲ್ 13. ಓಕೆ, ಕ್ವಶನ್ ನಂಬರ್ 17, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರರ ಸ್ಮರಣ ದಿನ. ಓಕೆ, ರಿಮೆಂಬರೆನ್ಸ್ ಡೇ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಏಪ್ರಿಲ್ 14 ಆಗುತ್ತೆ. ಓಕೆ, 14 ಏಪ್ರಿಲ್ 1891 ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಜನ್ಮವನ್ನು ತಾಳ್ತಾರೆ. ಸೊ 6 ಡಿಸೆಂಬರ್ 1956 ಅವರು ಮರಣವನ್ನು ಹೊಂದ್ತಾರೆ. ಅವರ ಮರಣ ದಿನವನ್ನು ನಾವು ಮಹಾಪರಿನಿರ್ವಾಣ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ. ಇವರು ಭಾರತದ ಸಮಾಜ ಸುಧಾರಕರು, ಭಾರತದ ಜೂರಿಸ್ಟ್ ಆಗಿದ್ದರು, ನ್ಯಾಯವಾದಿಗಳು, ಒಬ್ಬ ಅರ್ಥಶಾಸ್ತ್ರಜ್ಞರು ಮತ್ತು ರಾಜಕೀಯ ವ್ಯಕ್ತಿಗಳಾಗಿದ್ದರು. ಭಾರತದ ಸಂವಿಧಾನ ಶಿಲ್ಪಿ ಅಂತಲೇ ಕರಿತೀವಿ. ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಅದರ ಒಂದು ಸ್ಥಾಪನೆ ಇವರ ಒಂದು ಐಡಿಯಾದಿಂದ ಬಂದಿತ್ತು ಅಂತಕ್ಕಂಥದ್ದು ಕೂಡ ನಾವು ಭಾಳ ಕಡೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇನ್ನೂ ವಿಶೇಷವಾಗಿ ಇವರು ಭಾರತದ ಮೊದಲ ಲಾ ಮಿನಿಸ್ಟರ್ ಅಥವಾ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಕೂಡ ಆಗಿದ್ದರು ಡಾಕ್ಟರ್ BR ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ಓಕೆ, ಸೊ ನೆಕ್ಸ್ಟ್ ಯಾವ ದಿನವನ್ನು ವಿಶ್ವ ಪರಂಪರೆಯ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ ಅಂದರೆ ವರ್ಲ್ಡ್ ಹೆರಿಟೇಜ್ ಡೇ ಅಂತ ಯಾವ ದಿನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಾದರೆ ಸೊ ಏಪ್ರಿಲ್ 18 ಆಗುತ್ತೆ. ಸೊ ಏಪ್ರಿಲ್ 18 ವರ್ಲ್ಡ್ ಹೆರಿಟೇಜ್ ಡೇ, ವಿಶ್ವ ಪರಂಪರೆಯ ದಿನ ಆಗುತ್ತೆ. ಮಾನವ ಪರಂಪರೆಯನ್ನು ಕಾಪಾಡಿಕೊಳ್ಳಲು ಮತ್ತು ಕ್ಷೇತ್ರದ ಅಂದರೆ ಈ ಒಂದು ಪರಂಪರೆಯನ್ನು ಕಾಪಾಡಿಕೊಳ್ಳುವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಂಸ್ಥೆಗಳ ಪ್ರಯತ್ನವನ್ನು ಗುರುತಿಸಬೇಕು ಅನ್ನೋ ಉದ್ದೇಶದಿಂದ 1982 ICOMOS ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ದಿನವನ್ನು ಆಚರಣೆ ಮಾಡಬೇಕು ನಾವು ವಿಶ್ವ ಪರಂಪರೆಯ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇ ಆಗಿ ಏಪ್ರಿಲ್ 18 ಆಚರಣೆ ಮಾಡಬೇಕಂತ ಒಂದು ಅನೌನ್ಸನ್ನು ಮಾಡುತ್ತೆ. ನಂತರ 1983 ಯುನೆಸ್ಕೋದ ಜನರಲ್ ಅಸೆಂಬ್ಲಿಯವರು ಇದನ್ನು ಅಪ್ರೂವ್ ಮಾಡ್ತಾರೆ. ಹಾಗಾದರೆ 2021 ವರ್ಲ್ಡ್ ಹೆರಿಟೇಜ್ ಡೇ ಅಥವಾ ವಿಶ್ವ ಪರಂಪರೆಯ ದಿನದ ಥೀಮ್ ಏನು ಅನ್ನೋದಾದರೆ ಕಾಂಪ್ಲೆಕ್ಸ್ ಪಾಸ್ಟ್ಸ್
ಆ್ಯಂಡ್ ಡೈವರ್ಸ್ ಫ್ಯೂಚರ್ಸ್. ಇನ್ನೊಮ್ಮೆ ಹೇಳ್ತೀನಿ, ಕಾಂಪ್ಲೆಕ್ಸ್ ಪಾರ್ಟ್ಸ್ ಆ್ಯಂಡ್ ಡೈವರ್ಸ್ ಫ್ಯೂಚರ್ಸ್ ಅಂತಕ್ಕಂಥದ್ದು ಏಪ್ರಿಲ್ 18ರಂದು ಆಚರಿಸುವ ವಿಶ್ವ ಪರಂಪರೆಯ ದಿನದ 2021ರ ಥೀಮ್ ಆಗುತ್ತೆ. ಓಕೆ, ಸೊ ಇನ್ನು ಈ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ವಿಶ್ವ ಪಾರಂಪರಿಕ ತಾಣಗಳು ಅಂತ ನಾವು ಕೇಳಿರ್ತೀವಿ. ಅದರಲ್ಲಿ ಭಾರತದಿಂದ ಒಟ್ಟು 38 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. ಅದರಲ್ಲಿ ಇತ್ತೀಚಿನದು 38ನೇದು ಅನ್ನೋದಾದರೆ ಅದು ಜೈಪುರ ಆಗುತ್ತೆ. ಪಿಂಕ್ ಸಿಟಿ ಅಂತ ಏನು ಕರಿತೀವಿ, ಅದು 38ನೇ ವಿಶ್ವ ಪಾರಂಪರಿಕ ತಾಣ ಆಗುತ್ತೆ. ನಮ್ಮ ಭಾರತದಲ್ಲಿರ್ತಕ್ಕಂಥ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅನ್ನೋದಾದರೆ, ಒಟ್ಟು ಕರ್ನಾಟಕದಲ್ಲಿ 3 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. ಒಂದು ಹಂಪಿ, ಎರಡನೇದು ಪಟ್ಟದಕಲ್ಲಾಗುತ್ತೆ. ಇವು ಎಕ್ಸ್ಕ್ಲೂಸಿವ್ ಸೈಟ್ಸ್, ಅಂದರೆ ಕರ್ನಾಟಕದ ಭೂಭಾಗದ ಒಳಗಡೆ ಇರತಕ್ಕಂಥವು ಹಂಪಿ ಮತ್ತು ಪಟ್ಟದಕಲ್ಲುಗಳು. ಇನ್ನು ಕರ್ನಾಟಕದ 3ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು, ಇದೊಂದು ಶೇರ್ಡ್ ಸೈಟ್ ಆಗುತ್ತೆ. ಯಾಕಂದರೆ ಪಶ್ಚಿಮ ಘಟ್ಟಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಇದ್ದಾವೆ, ಹಾಗಾಗಿ ಇದನ್ನು ಶೇರ್ಡ್ ಸೈಟ್ ಆಗುತ್ತೆ. ಹಂಪಿ, ಪಟ್ಟದಕಲ್ಲುಗಳು ಎಕ್ಸ್ಕ್ಲೂಸಿವ್ ಸೈಟ್ಗಳಾಗ್ತವೆ. ಇನ್ನು ಬೇಲೂರು ಹಳೆಬೀಡುಗಳು ಒಂದು ಟೆಂಪ್ರರಿ ಲಿಸ್ಟಲ್ಲಿ ಕಳೆದ 6-7 ವರ್ಷಗಳಿಂದ ಟೆಂಪ್ರರಿ ಲಿಸ್ಟಲ್ಲಿ ಇದ್ದಾವೆ. ಸೋಮನಾಥಪುರವನ್ನು ಸಹಿತ ಕಳೆದ ವರ್ಷವೇ ಈ ಒಂದು ಟೆಂಪ್ರರಿ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ಟೆಂಪ್ರರಿ ಲಿಸ್ಟಲ್ಲಿ ಆ್ಯಡ್ ಮಾಡಿದರೆ ಏನು ಅಡ್ವಾಂಟೇಜ್ ಅನ್ನೋದಾದರೆ, ಈ ಬೇಲೂರು ಹಳೆಬೀಡು ಸೋಮನಾಥಪುರಗಳು ಈಗ ಟೆಂಪ್ರರಿ ಲಿಸ್ಟಲ್ಲಿದ್ದಾವೆ ತಾತ್ಕಾಲಿಕ ಪಟ್ಟಿಯಲ್ಲಿ. ನಂತರ ಅವುಗಳನ್ನು ಪರ್ಮನೆಂಟ್ ಲಿಸ್ಟಿಗೆ ಸೇರಿಸ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಇಷ್ಟೊಂದು ಅಪ್ಡೇಟನ್ನು ತಿಳ್ಕೋಬೇಕು. ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ 38 ವಿಶ್ವ ಪಾರಂಪರಿಕ ತಾಣಗಳಿದ್ದಾವೆ. ಕರ್ನಾಟಕದಲ್ಲಿ 3 ಇದ್ದಾವೆ, ಇನ್ನು 3 ಟೆಂಪ್ರರಿ ಲಿಸ್ಟಲ್ಲಿ ಇದ್ದಾವೆ. ಅವು ಯಾವ್ಯಾವು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, 19ನೇ ಪ್ರಶ್ನೆ, ಜಿಲ್ಲಾ ಖನಿಜ ನಿಧಿಯಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಅತ್ಯುತ್ತಮ ಸಾಧನೆ. ಅಂದರೆ ಜಿಲ್ಲಾ ಖನಿಜ ನಿಧಿ ಅಂತಕ್ಕಂಥದ್ದು ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ. ಅದರಲ್ಲಿ ಕರ್ನಾಟಕದ ಜಿಲ್ಲೆಗಳ ಸಾಧನೆ ಏನು, ಅದರಲ್ಲೂ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾವೆ, ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ಖನಿಜ ನಿಧಿಯಲ್ಲಿ ಕಲ್ಯಾಣದ್ದೇ ಸಿಂಹ ಪಾಲು. ನೈಸರ್ಗಿಕ ಖನಿಜಗಳ ಮಾರಾಟದಿಂದ ರಾಜ್ಯದ ಬೊಕ್ಕಸಕ್ಕೆ ಭರ್ಜರಿ ಆದಾಯ. ಅತಿ ಹೆಚ್ಚು ನಿಧಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು ಬಳ್ಳಾರಿ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ, ಅಂದರೆ ಒಟ್ಟು 1364 ಕೋಟಿ ರೂಪಾಯಿಗಳು. ಇಲ್ಲಿ ಆ್ಯಕ್ಚುಲಿ ಲಕ್ಷ ರೂಪಾಯಿಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ಸಂಖ್ಯೆ ನಂತರ ನಾವು ಒಂದು ಡಾಟ್ ಇಡಬೇಕಾಗುತ್ತೆ. ಹಾಗಾಗಿ 1364 ಕೋಟಿ ರೂಪಾಯಿಗಳು ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು. ನೆಕ್ಸ್ಟ್ ಕಲಬುರಗಿ, ಚಿತ್ರದುರ್ಗ, ಬಾಗಲಕೋಟೆ, ಕೊಪ್ಪಳ, ರಾಯಚೂರು ಜಿಲ್ಲೆಗಳು ಇದ್ದಾವೆ. ನೈಸರ್ಗಿಕ ಖನಿಜಗಳ ಮಾರಾಟದಿಂದ ರಾಜ್ಯದ 30 ಜಿಲ್ಲೆಗಳು, ಈಗ 31 ಜಿಲ್ಲೆಗಳು ಕಳೆದ 5 ವರ್ಷಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ 2336 ಕೋಟಿ ರೂಪಾಯಿಗಳು ಏನಿದ್ದಾವೆ ಜಿಲ್ಲಾ ಖನಿಜ ನಿಧಿಯಲ್ಲಿ, ಅದರಲ್ಲಿ ಬರೋಬ್ಬರಿ 1784 ಕೋಟಿ ರೂಪಾಯಿಗಳು ಕಲ್ಯಾಣ ಕರ್ನಾಟಕದ ಪ್ರದೇಶದ ಜಿಲ್ಲೆಗಳಾಗಿರ್ತಕ್ಕಂಥ ಬಳ್ಳಾರಿ, ಕಲಬುರಗಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಿಂದಲೇ ಬಂದಿದೆ ಅಂತಕ್ಕಂಥದ್ದು ಗಮನಾರ್ಹವಾಗಿದೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿಯಿಂದ 1364 ಕೋಟಿ ರೂಪಾಯಿಗಳು, ಅಂದರೆ ಸಿಂಹ ಪಾಲು ಬಳ್ಳಾರಿ ಜಿಲ್ಲೆಯಿಂದನೇ ಬಂದಿದೆ ಅಂತಕ್ಕಂಥದ್ದು. ಏನಿದು ಖನಿಜ ನಿಧಿ ಅಂದರೆ, ಆ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಖನಿಜಗಳಿಂದ ಮಾರಾಟವಾಗಿರ್ತಕ್ಕಂಥದ್ರಲ್ಲಿ ಒಂದಷ್ಟು ಪರ್ಸೆಂಟೇಜನ್ನು ಆ ಜಿಲ್ಲೆಯ ಅಭಿವೃದ್ಧಿಗೆ ನೀಡ್ತಾರೆ. ಅದನ್ನು ಖನಿಜ ನಿಧಿ ಅಂತ ಕರಿತೀವಿ. ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಖನಿಜ ನಿಧಿ ಇದೆ ಅಂತಕ್ಕಂಥದ್ದು. ಆದರೆ ಇದನ್ನು ಆ ಜಿಲ್ಲೆಯ ಅಭಿವೃದ್ಧಿಗೆ ಬಳಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನ ಹರಿಸಬೇಕು. ಆ ಜಿಲ್ಲೆಯ ಅಭಿವೃದ್ಧಿಗೆ ಬಳಸಲೇಬೇಕು ಅಂತಲೇ ಕಾನೂನಲ್ಲಿರ್ತಕ್ಕಂಥದ್ದು. ಆದರೆ ಅದನ್ನು ಕರೆಕ್ಟಾಗಿ ಬಳಸಬೇಕಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ, ಜನಪ್ರತಿನಿಧಿಗಳ ಒಂದು ಕರ್ತವ್ಯ ಆಗುತ್ತೆ. ಓಕೆ, ಸೊ ಇಷ್ಟು ಖನಿಜ ನಿಧಿ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ 20ನೇ ಪ್ರಶ್ನೆ, 2020ರಲ್ಲಿ ಕೋವಿಡ್ ಸಾಂಕ್ರಾಮಿಕದಿಂದ ರದ್ದಾಗಿದ್ದ ಈ ಕೆಳಗಿನ ಯಾವ ದೇಶೀಯ ಕ್ರಿಕೆಟ್ ಪಂದ್ಯಾವಳಿಯನ್ನು ಮತ್ತೆ ಈ ಒಂದು 2021ರಲ್ಲಿ ಆರಂಭಿಸಲು ತೀರ್ಮಾನಿಸಲಾಗಿದೆ. ಅಂದರೆ 2020ರಲ್ಲಿ ಕೋವಿಡಿಂದಾಗಿ ಆ ಒಂದು ದೇಶೀಯ ಕ್ರಿಕೆಟ್ ಟೂರ್ನಮೆಂಟನ್ನು ಸ್ಟಾಪ್ ಮಾಡಿದ್ರು, ಮತ್ತೀಗ ಸ್ಟಾರ್ಟ್ ಮಾಡ್ತೀವಿ 2021ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅದು ರಣಜಿ ಟ್ರೋಫಿನ, ಇರಾನಿ ಟ್ರೋಫಿನ, ವಿಜಯ್ ಹಜಾರೆ ಟ್ರೋಫಿನ ಅಥವಾ ದುಲೀಪ್ ಟ್ರೋಫಿನ ಅನ್ನೋದಾದರೆ ಸರಿಯಾದ ಉತ್ತರ ನೋಡಿ, ರಣಜಿ ಟ್ರೋಫಿ 2020ರಲ್ಲಿ ರದ್ದು ಮಾಡಿದ್ರು ಮತ್ತು ಈ ವರ್ಷ ಆರಂಭ ಮಾಡ್ತಾ ಇದ್ದಾರೆ. ಓಕೆ, ರಣಜಿ ಟೂರ್ನಿ ಆಡಿಸಲು BCCI ಚಿಂತನೆಯನ್ನು ಮಾಡ್ತಾ ಇದೆ. ಈ ವರ್ಷ ಇರಾನಿ ಟ್ರೋಫಿ, ದುಲೀಪ್ ಟ್ರೋಫಿ ಟೂರ್ನಿಗಳಿಗೆ ಮತ್ತೆ ಈ ವರ್ಷನೂ ಕೂಡ ಇರೋದಿಲ್ಲ. ಹಾಗಾದರೆ ಮುಂಬರುವ ಸೆಪ್ಟೆಂಬರ್ನಲ್ಲಿ ಸೈಯದ್ ಮುಷ್ತಾಕ್ ಅಲಿ T20 ಟೂರ್ನಿ ಸ್ಟಾರ್ಟ್ ಮಾಡ್ತಾರೆ.
ಇಲ್ಲಿ ದೇಶೀಯ ಕ್ರಿಕೆಟ್ ಅಂದ್ರೇನು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂದರೆ ನಮಗೆ ಗೊತ್ತಿರಬೇಕು. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂದರೆ ದೇಶಗಳು ಆಡ್ತಕ್ಕಂಥದ್ದು. ದೇಶೀಯ ಕ್ರಿಕೆಟ್ ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು ಆಡ್ತಾರೆ. ಸೊ ಹಾಗಾಗಿ ಇಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಅಂತಕ್ಕಂಥದ್ದು T20 ಟೂರ್ನಮೆಂಟು. ರಣಜಿ ಟೂರ್ನಿ ಅಂತಕ್ಕಂಥದ್ದು ಒಂಥರ ಟೆಸ್ಟ್ ಕ್ರಿಕೆಟ್ ಥರ. ಸೊ ಅಂದರೆ 4 days ಮತ್ತು 5 days ಇರ್ತಕ್ಕಂಥದ್ದು ರಣಜಿ ಟೂರ್ನಮೆಂಟ್ ಆಗುತ್ತೆ. ಓಕೆ, ಇನ್ನು ವಿಜಯ್ ಹಜಾರೆ ಟೂರ್ನಮೆಂಟ್ ಅಂತಕ್ಕಂಥದ್ದು ಇನ್ನೊಂದಿದೆ, ಅದು 1 day, 1 ದಿನದ ಕ್ರಿಕೆಟ್ ಪಂದ್ಯಾವಳಿ ದೇಶೀಯವಾಗಿ ನಡೀತಕ್ಕಂಥದ್ದು. ಓಕೆ, ಸೊ ಈಗ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತು ವರ್ಷದ ಕೊನೆಯಲ್ಲಿ ರಣಜಿ ಟ್ರೋಫಿನೂ ಕೂಡ ಆಡಿಸ್ತೀವಿ. ಆದರೆ ದುಲೀಪ್ ಟ್ರೋಫಿ, ದೇವದತ್ ಟ್ರೋಫಿ ಮತ್ತು ಇರಾನಿ ಟ್ರೋಫಿಗಳನ್ನು ಆಡಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. 87 ವರ್ಷಗಳ ಇತಿಹಾಸದಲ್ಲಿ ರಣಜಿ ಟ್ರೋಫಿ ಯಾವತ್ತೂ ರದ್ದಾಗಿರಲಿಲ್ಲ. ಆದರೆ 2020ರಲ್ಲಿ ರದ್ದಾಯಿತು ಮೊದಲನೇ ಬಾರಿಗೆ. ಮತ್ತು ಈ 2021ರಲ್ಲಿ ಆಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಕೋವಿಡ್ ಮತ್ತೆ ಜಾಸ್ತಿ ಆಗ್ತಾ ಇದೆ, ಎರಡನೇಯಲ್ಲಿ ಲಾಕ್ಡೌನ್ಗಳಾಗ್ತಾ ಇದ್ದಾವೆ. ಇರ್ತಕ್ಕಂಥ IPL ಮತ್ತೇನು ಮುಂದುವರಿಸ್ತಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನೋಡೋಣ ಮುಂದಿನೇನು ಅಪ್ಡೇಟ್ಸ್ ಬರುತ್ತೆ, ನೋಡ್ತಾ ಹೋಗೋಣ. ಇನ್ನು ಮಹಿಳೆಯರ ಒಂದು ಟೂರ್ನಮೆಂಟ್ಸ್ ಅಂತೂ ಯಾವುದೂ ನಡೆಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ವಾಟ್ ಅಪ್ಡೇಟ್ ಕಮ್ಸ್ ಇನ್ ದ ಫ್ಯೂಚರ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 21ನೇ ಪ್ರಶ್ನೆ, DRDO ಮತ್ತು ಭಾರತೀಯ ಖಾಸಗಿ ವಲಯದ ಕಂಪನಿಗಳ ಕ್ಷಿಪಣಿ ಉತ್ಪಾದನಾ ಸಹಭಾಗಿತ್ವ. DRDO ಓಪನ್ಸ್ ಅಪ್ ಮಿಸೈಲ್ ಪ್ರೊಡಕ್ಷನ್ ಪಾರ್ಟ್ನರ್ಶಿಪ್ ಫಾರ್ ಇಂಡಿಯನ್ ಪ್ರೈವೇಟ್ ಸೆಕ್ಟರ್. ಇಷ್ಟು ದಿವಸ ಏನಾಗ್ತಾ ಇತ್ತು, ಕೇವಲ DRDOದವ್ರು ಮಾತ್ರ ಮಿಸೈಲ್ ಪ್ರೊಡಕ್ಷನ್ನ ಮಾಡ್ತಾಯಿದ್ರು. ಈಗ ಪ್ರೈವೇಟ್ ಎಂಟಿಟೀಸು, ಪ್ರೈವೇಟ್ ಆರ್ಗನೈಜೇಷನ್ಸು, ಪ್ರೈವೇಟ್ ಸೆಕ್ಟರಿಂದ ಕಂಪನಿಗಳು ಸಹಿತನೂ ಈ ಒಂದು ಮಿಸೈಲ್ ಪ್ರೊಡಕ್ಷನಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥದ್ದಕ್ಕೆ ಒಂದು ರೂಲ್ಸ್ಗಳನ್ನು ತರ್ತಾ ಇದ್ದಾರೆ. ಅದಕ್ಕೆ ಕೆಲವೊಂದು ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ DRDO ಓಪನ್ಸ್ ಅಪ್ ದ ಮಿಸೈಲ್ ಪ್ರೊಡಕ್ಷನ್ ಪಾರ್ಟ್ನರ್ಶಿಪ್ ಫಾರ್ ದ ಇಂಡಿಯನ್ ಪ್ರೈವೇಟ್ ಸೆಕ್ಟರ್. ಓಕೆ, ಇದನ್ನು ನಾವು ಡೆವಲಪ್ಮೆಂಟ್ ಕಮ್ ಪ್ರೊಡಕ್ಷನ್ ಪಾರ್ಟ್ನರ್ DCPP ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರೈವೇಟ್ ಎಂಟಿಟೀಸ್ ಕೂಡ ಈ ಒಂದು ಮಿಸೈಲ್ನ ತಯಾರಿಕೆಯಲ್ಲಿ ಭಾಗವಹಿಸ್ಬೋದು. ಆ ಒಂದು ನಿಟ್ಟಿನಲ್ಲಿ ಮೊದಲನೇ ಬಾರಿಗೆ ವರ್ಟಿಕಲಿ ಲಾಂಚ್ಡ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಏನಿದೆಯೋ VLSRSAM ಪ್ರಾಜೆಕ್ಟು, ಅದಕ್ಕೆ ಈಗ ಪಾರ್ಟಿಸಿಪೇಷನ್ ಮಾಡ್ತೀವಿ ಅಂತ ಪ್ರೈವೇಟ್ ಎಂಟಿಟೀಸು ಬಿಡ್ಗಳನ್ನು ಸಹಿತ ಹಾಕಿದ್ದಾರೆ ಅಂತಕ್ಕಂಥದ್ದು. ಓಕೆ, ಸೊ ಇದು ಮುಂದೆ ಭಾಳಷ್ಟು ಅಪ್ಡೇಟ್ಗಳು ಇದ್ರ ಬಗ್ಗೆ ಬಂದೇ ಬರ್ತವೆ. ಓಕೆ, 22ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಭಾಳ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ ಲಾಂಗ್ ಫಾರ್ಮ್ ಅಥವಾ ವಿಸ್ತೃತ ರೂಪನೂ ಕೇಳ್ಬೋದು. ಎಸ್ ಅಂದರೆ ಸ್ಮಾಲ್, I ಅಂದರೆ ಇಂಡಸ್ಟ್ರೀಸ್, D ಅಂದರೆ ಡೆವಲಪ್ಮೆಂಟ್, B ಅಂದರೆ ಬ್ಯಾಂಕ್, ಇಂಡಿಯಾ. ಸ್ಮಾಲ್ ಇಂಡಸ್ಟ್ರೀಸ್ ಅಂದರೆ ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದಕ್ಕೆ ಭಾರತದಲ್ಲಿ ಒಂದು ಬ್ಯಾಂಕ್ ಇದೆ, ಅದು ಸಿಡ್ಬಿ ಅಂತ ಕರಿತೀವಿ. ಆ ಬ್ಯಾಂಕಿಗೆ ಈಗ ಹೊಸ ಅಧ್ಯಕ್ಷರು ನೇಮಕ ಆಗಿದ್ದಾರೆ. ಅವರು ಯಾರು ಅಂತ ಕೇಳ್ಬೋದು, ಅಥವಾ ಸಿಡ್ಬಿಯ ವಿಸ್ತೃತ ರೂಪ ಕೇಳ್ಬೋದು, ಅಥವಾ ಸಿಡ್ಬಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ಒಂದು ವೇಳೆ ಕೇಳಿದರೆ ಅದು ಯಾವಾಗ ಸ್ಥಾಪನೆ ಆಯ್ತು ಅಂತಲೂ ಕೂಡ ಕೇಳಿಬಿಡ್ಬೋದು. ಸೊ ಹಾಗಾಗಿ ಈಗ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ನ ಹೊಸ ಅಧ್ಯಕ್ಷರು ಶಿವ ಸುಬ್ರಹ್ಮಣ್ಯನ್ ರಾಮನ್ ಅಥವಾ ಎಸ್ ರಾಮನ್ ಅಂತಕ್ಕಂಥವ್ರಿಗೆ ಹೊಸ ಅಧ್ಯಕ್ಷರಾಗ್ತಾ ಇದ್ದಾರೆ. ನೋಡ್ತಾ ಹೋಗೋಣ. ನೋಡಿ, ಶಿವ ಸುಬ್ರಹ್ಮಣ್ಯಂ ರಾಮನ್ ಟೇಕ್ಸ್ ಚಾರ್ಜ್ ಆಸ್ ಎ ಸಿಡ್ಬಿ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಈಗ ಎಸ್ ರಾಮನ್ ಅವರು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಹಾಗಾದರೆ ಸಿಡ್ಬಿಯ ಕೆಲಸ ಏನು ಅನ್ನೋದಾದರೆ, ಭಾರತದಲ್ಲಿರ್ತಕ್ಕಂಥ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಇಂಡಸ್ಟ್ರೀಸ್ ಅಥವಾ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಮಧ್ಯಮ ಉದ್ದಿಮೆಗಳೇನಿದ್ದಾವೆ ಅವುಗಳ ಅಭಿವೃದ್ಧಿಗಾಗಿ, ಅವುಗಳಿಗೆ ಒಂದು ಧನ ಸಹಾಯವನ್ನು ನೀಡೋದಕ್ಕಾಗಿ, ಅವುಗಳ ಒಂದು ಪ್ರಮೋಷನ್ಗಾಗಿ ಅಂದರೆ ಉತ್ತೇಜನಕ್ಕಾಗಿ ಈ ಒಂದು ಸಿಡ್ಬಿ ಬ್ಯಾಂಕನ್ನು ಭಾರತ ಸರ್ಕಾರ ಸ್ಥಾಪಿಸಿದೆ. ಈಗ ಅದರ ಅಧ್ಯಕ್ಷರಾಗಿ ಎಸ್ ರಾಮನ್ ಅವರು ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಇವರು 1991ರ IAS ಅಂದರೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ನ ಒಬ್ಬ ಅಧಿಕಾರಿಯಾಗಿದ್ದಾರೆ. ಓಕೆ, ಇವರು ಹಿಂದೆ ಸೆಬಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು. ಹಾಗೆ ಮತ್ತೆ ಇನ್ನೊಂದು ಕ್ವಶನ್, ಸೆಬಿಯ ವಿಸ್ತೃತ ರೂಪ ಏನು ಅಂತ ನೋಡಿ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದರು ಮತ್ತು ಬೇರೆ ಬೇರೆ ಪೊಸಿಷನಲ್ಲಿದ್ದರು. ಡೆಲ್ಲಿ ಯೂನಿವರ್ಸಿಟಿಯಿಂದ MBA ಪಡೆದಿದ್ದಾರೆ. ರಾಮನ್ ಅವರು ಈಗ ಭಾರತದ ಸಿಡ್ಬಿಯ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಓಕೆ, ಇನ್ನು ಸಿಡ್ಬಿ ಜೊತೆಗೆ ನಬಾರ್ಡ್ ಬಗ್ಗೆನೂ ಸಹಿತ ಭಾಳ ಸುದ್ದಿಲಿ ಬರ್ತಾ ಇದೆ. ಇತ್ತೀಚೆಗೆ RBI ಕೂಡ ಒಂದಷ್ಟು ಫಂಡನ್ನು ನಬಾರ್ಡ್ಗೆ, ಸಿಡ್ಬಿಗೆ, ನ್ಯಾಷನಲ್ ಹೌಸಿಂಗ್ ಕಾರ್ಪೊರೇಷನ್ಗೆ ನೀಡ್ತೀವಿ ಅಂತ ಹೇಳಿದರು. ನ್ಯಾಷನಲ್ ಹೌಸಿಂಗ್ ಬ್ಯಾಂಕಿಂಗ್ ಅಂತ NHB ಕೂಡ
ಒಂದಷ್ಟು ಫಂಡನ್ನು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದರೆ, ಹಾಗಾಗಿ ಭಾಳ ಸುದ್ದಿಲಿದ್ದಾವೆ. ಹಾಗಾದರೆ ನಬಾರ್ಡ್ ಬಗ್ಗೆ ಏನು ತಿಳ್ಕೊಬೇಕಂದ್ರೆ, ನಬಾರ್ಡ್ ಅಂದರೆ ಏನು ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ನಬಾರ್ಡ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕು. ಇದರ ಒಂದು ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. 1982 ಜುಲೈ 12ರಂದು ಸ್ಥಾಪಿತವಾಗಿತ್ತು ನಬಾರ್ಡ್. ಇದರ ಒಂದು ಅಧ್ಯಕ್ಷರು ಯಾರಿದ್ದಾರೆ, ಚೇರ್ಮನ್ ಅಂದರೆ ಗೋವಿಂದರಾಜುಲು ಚಿಂತಾಲಾರವರು ನಬಾರ್ಡ್ನ ಹೆಡ್ ಆಗಿದ್ದಾರೆ. ಇನ್ನು ಈಗ ತಾನೇ ಮಾತಾಡಿರ್ತಕ್ಕಂಥ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕು, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿಯ ಪ್ರಧಾನ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ನೆನ್ಪಿಡಬೇಕು, ಜನರಲ್ ಆಗಿ ನಾವು ಈ ರೀತಿಯ ಒಂದು ಸಂಸ್ಥೆಗಳು ನವದೆಹಲಿಯಲ್ಲಿದ್ದಾವೆ ಅನ್ಕೊಂಡ್ಬಿಡ್ತೀವಿ. ನಬಾರ್ಡ್ ಮುಂಬೈಯಲ್ಲಿದ್ದರೆ ಸಿಡ್ಬಿ ಲಕ್ನೋದಲ್ಲಿದೆ. ಇದು ಒಂಥರ ಆಡ್ ಆಗಿದೆ. ಅಂದರೆ ಜನರಲ್ ಆಗಿ ಉತ್ತರ ಪ್ರದೇಶ ಲಕ್ನೋದಲ್ಲಿ ಈ ಥರದ ಸಂಸ್ಥೆಗಳು ಇರಲ್ಲ ಅನ್ಕೊಳ್ತೀವಿ ನಾವು. ಬಟ್ ಸಿಡ್ಬಿ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ಇದು ಯಾವಾಗ ಆರಂಭ ಆಗಿತ್ತು ಅನ್ನೋದಾದರೆ 1990 2 ಏಪ್ರಿಲ್ ಅಂದು ಆರಂಭ ಆಗಿತ್ತು ಸಿಡ್ಬಿ. ಈಗ ಸಿಡ್ಬಿಯ ನೂತನ ಅಧ್ಯಕ್ಷರಾಗಿ ಎಸ್ ರಾಮನ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 23. ಭಾರತದಲ್ಲಿ ಗ್ರಾಹಕ ವಿಶ್ವಾಸ ಸೂಚ್ಯಂಕ ಅಂದರೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸನ್ನು ರಿಲೀಸ್ ಮಾಡ್ತಕ್ಕಂಥ, ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಥವಾ ಆರ್ಗನೈಜೇಷನ್ ಯಾವುದು ಅನ್ನೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಜೇಷನ್ ರಿಲೀಸಸ್ ದ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಇನ್ ಇಂಡಿಯಾ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಸಿಡ್ಬಿ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್, ಭಾರತೀಯ ಸ್ಟೇಟ್ ಬ್ಯಾಂಕ್ SBI ಅನ್ನೋದಾದರೆ, ಸೊ ನೋಡಿ, ಭಾರತದಲ್ಲಿ ಗ್ರಾಹಕರ ವಿಶ್ವಾಸ ಅಂದರೆ ಯಾವ ರೀತಿಯಾಗಿದೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಕನ್ಸ್ಯೂಮರ್ಸ್ದು ಒಂದು ಕಾನ್ಫಿಡೆನ್ಸು ಅಂತ ಒಂದು ಸಂಸ್ಥೆ ಅದನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ. ಆ ಒಂದು ಸರ್ವೆಯನ್ನು ಮಾಡಿ ಆ ಒಂದು ಸಂಸ್ಥೆ ಯಾವುದು ಅನ್ನೋದಾದರೆ ಅದು RBI ಆಗುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್. ಓಕೆ, RBI ಸರ್ವೆ ಶೋಸ್ ಎ ಡ್ರಾಪ್ ಇನ್ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಅಂದರೆ ಗ್ರಾಹಕರ ವಿಶ್ವಾಸದಲ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ಲೋ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಕುಸಿತ ಕೊಡ್ತಾ ಇದೆ ಅಂತಕ್ಕಂಥದ್ದು. ಓಕೆ, ಸೊ ಡಿಟೀರಿಯೋರೇಟಿಂಗ್ ಸೆಂಟಿಮೆಂಟ್ಸ್ ಆನ್ ಜನರಲ್ ಎಕನಾಮಿಕ್ ಸಿಚುವೇಶನ್. ನೋಡಿ, ಈ ಲಾಕ್ಡೌನ್ ಆಗಿರ್ಬೋದು, ಕರೋನಾದಿಂದ ಬಂದಿರತಕ್ಕಂಥ ಸ್ಥಿತಿ ಏನಿದೆ ಅದು ಜನರಲ್ ಪಬ್ಲಿಕ್ಕಲ್ಲಿ ಒಂದಷ್ಟು ಕಾನ್ಫಿಡೆನ್ಸನ್ನು ಕಡಿಮೆ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಕಮ್ ಆ್ಯಂಡ್ ಪ್ರೈಸಸ್ ವೀಕ್ ಆ್ಯಂಡ್ ಕಾನ್ಫಿಡೆನ್ಸ್ ಅಮಾಂಗ್ ದ ಕನ್ಸ್ಯೂಮರ್ಸ್ ಅಂದರೆ ಜನರ ಒಂದು ಇನ್ಕಮ್ ಕಡಿಮೆ ಆಗ್ತಾ ಇದೆ, ಪ್ರೈಸಸ್ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಅವರ ಇನ್ಕಮ್ಗೂ ಮತ್ತು ಇಲ್ಲಿರ್ತಕ್ಕಂಥ ಇನ್ಫ್ಲೇಷನ್ ಅಥವಾ ಹಣದುಬ್ಬರಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇದೆ. ಓಕೆ, ಇದನ್ನು 13 ನಗರಗಳಲ್ಲಿ ಈ ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನು ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ, RBI ಆಗುತ್ತೆ. ಸೊ ಇದು ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಆಗುತ್ತೆ. ಓಕೆ, ಇನ್ನು 24ನೇ ಪ್ರಶ್ನೆ, ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆ ಚಟುವಟಿಕೆಗಳಿಗೆ ಧನ ಸಹಾಯ ನೀಡುವ ಬಗ್ಗೆ ಬಡ ದೇಶಗಳಿಗೆ ಸಲಹೆ ನೀಡುವ ಒಂದು ಪ್ಲಾಟ್ಫಾರ್ಮನ್ನು, ವೇದಿಕೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಘಟನೆಗಳು ಯಾವುವು? Find the names of the international organization have launched a platform to advise the poor countries on funding for the conservation and climate activities. ಓಕೆ, ಸೊ ಯಾವ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳು ಈ ಒಂದು ಪ್ಲಾಟ್ಫಾರ್ಮನ್ನು ಆರಂಭಿಸಿದವೆ? ಯಾವ ಪ್ಲಾಟ್ಫಾರ್ಮ್ ಅಥವಾ ಯಾವ ವೇದಿಕೆ ಅಂದರೆ, ಈಗ ಪ್ರಪಂಚದಲ್ಲಿ ಹಲವಾರು ಬಡ ರಾಷ್ಟ್ರಗಳಿದ್ದಾವೆ. ಆ ಬಡ ರಾಷ್ಟ್ರಗಳಿಗೆ ಈಗ ಆಲ್ರೆಡಿ ಭಾಳಷ್ಟು ಒಂದು ಸಾಲದ ಹೊರೆ ಇದೆ. ಓಕೆ, ಒಂದು ಡೆಬ್ಟ್ ಇದೆ. ಅಂದರೆ ಈ ಕೋವಿಡ್ ಸಾಂಕ್ರಾಮಿಕದಿಂದ ಆಗಿರ್ಬೋದು ಅಥವಾ ಆರ್ಥಿಕ ಹಿಂಜರಿತ ಏನು ಉಂಟಾಗಿದೆ ಅದರಿಂದ ಆಗಿರ್ಬೋದು, ಲಾಕ್ಡೌನ್ಗಳಿಂದ ಆಗಿರ್ಬೋದು, ಈ ಒಂದು ಬಡ ರಾಷ್ಟ್ರಗಳ ಸಾಲ ಹೆಚ್ಚುತ್ತಾ ಬರ್ತಾ ಇದೆ. ಹಾಗಾಗಿ ಆ ಒಂದು ರಾಷ್ಟ್ರಗಳು ಈ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆಗಳಿಗೆ ಏನು ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗಿತ್ತು, ಆ ದೇಶದಲ್ಲಿ ಒಂದು ಕನ್ಸರ್ವೇಷನನ್ನು, ಒಂದು ಕ್ಲೈಮೇಟ್ ಆ್ಯಕ್ಟಿವಿಟೀಸನ್ನು ತರಬೇಕಾಗಿತ್ತು. ಪ್ರಪಂಚದಲ್ಲಿ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗಿತ್ತು. ಆದರೆ ಆ ದೇಶಗಳು ಬಡ ರಾಷ್ಟ್ರಗಳಾಗಿರೋದ್ರಿಂದ, ಅವುಗಳ ಸಾಲ ಹೆಚ್ಚಿರೋದ್ರಿಂದ ಇನ್ಯಾವ ರೀತಿಯ ಒಂದು ಕ್ಲೈಮೇಟ್ ಆ್ಯಕ್ಟಿವಿಟೀಸನ್ನು, ಕನ್ಸರ್ವೇಷನ್ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅದು ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ. ಅದಕ್ಕೋಸ್ಕರ ಅವುಗಳಿಗೆ ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ, ಸಲಹೆಯನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳು ಒಂದು ಪ್ಲಾಟ್ಫಾರ್ಮನ್ನು, ಒಂದು ವೇದಿಕೆಯನ್ನು ಪ್ರಾರಂಭಿಸಿದವೆ. ಆ ಸಂಘಟನೆಗಳು ಯಾವುದಂದರೆ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗಳಾಗ್ತವೆ. ಅಂದರೆ ಫೈಂಡ್ ದ ನೇಮ್ಸ್ ಆಫ್ ದ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ have launched a platform to advise the poor countries on funding and conservation and climate activities. ಹಾಗಾದರೆ ಯಾವುದ್ಯಾವುದು ಅಂದರೆ ವರ್ಲ್ಡ್ ಬ್ಯಾಂಕ್ ಮತ್ತು
ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ನೋಡೋದಾದರೆ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ IMF ವೇಸ್ ಟು ಲಿಂಕ್ ದ ಡೆಬ್ಟ್ ರಿಲೀಫ್ ಟು ಕ್ಲೈಮೇಟ್ ಚೇಂಜ್ ಸ್ಪೆಂಡಿಂಗ್. ಇವರೇನು ಮಾಡ್ತಾಯಿದ್ದಾರೆ, ಈ ವೇದಿಕೆಯನ್ನು ಸ್ಥಾಪಿಸೋ ಮುಖಾಂತರ ಯುನೈಟೆಡ್ ನೇಷನ್ಸ್ನ ಮತ್ತು NGOಗಳ ಮತ್ತು ಪ್ರೈವೇಟ್ ಕಂಪನಿಗಳ ಕೆಲವೊಂದು ಇನ್ವೆಸ್ಟರ್ಸು ಅಫಿಷಿಯಲ್ಸು ಸೇರಿ ಈ ದೇಶಗಳಿಗೆ ಒಂದಷ್ಟು ಫಂಡ್ ರೈಸ್ ಮಾಡೋದು ಯಾವ ರೀತಿಯಾಗಿ ಅವರು ಸಾಲವನ್ನು ತೆಗೆದುಕೊಳ್ಬೋದು, ಆಲ್ರೆಡಿ ಇರ್ತಕ್ಕಂಥ ಸಾಲವನ್ನು ಯಾವ ರೀತಿಯಾಗಿ ಹೋಗ್ಲಾಡಿಸ್ಬೋದು ಅನ್ನೋದಕ್ಕೆ ಒಂದಷ್ಟು ಅಡ್ವೈಸನ್ನು ಕೊಡ್ತಾ ಹೋಗ್ತಾರೆ. ಸೊ ಒಟ್ಟಿನಲ್ಲಿ ಏನು ಮಾಡಬೇಕು, ಆ ದೇಶದಲ್ಲಿರ್ತಕ್ಕಂಥ ಒಂದು ವನ್ಯಜೀವಿ ಧಾಮಗಳಾಗಿರ್ಬೋದು ಅಥವಾ ಅಭಯಾರಣ್ಯಗಳಾಗಿರ್ಬೋದು, ಆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋದತ್ತ ಮತ್ತು ಹವಾಮಾನ ಬದಲಾವಣೆಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಈ COVID-19 ಪ್ಯಾಂಡಮಿಕ್ ಟೈಮಲ್ಲೂ ಸಹಿತ ಕಾರ್ಯಕ್ರಮಗಳನ್ನು ಬಿಡಬಾರ್ದು, ಅದನ್ನು ಕಂಟಿನ್ಯೂ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಒಂದು ವೇದಿಕೆಯನ್ನು ಸೃಷ್ಟಿಸಿದ್ದಾವೆ ವರ್ಲ್ಡ್ ಬ್ಯಾಂಕ್ ಮತ್ತು IMFಗಳು. ಇನ್ನು ವರ್ಲ್ಡ್ ಬ್ಯಾಂಕನ್ನು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಬೋದು. ಇದರ ಒಂದು ಪ್ರಧಾನ ಕಚೇರಿ ವಾಷಿಂಗ್ಟನ್ DC-ಲಿದೆ. 1944ರಲ್ಲಿ ವಿಶ್ವ ಬ್ಯಾಂಕು ಸ್ಥಾಪನೆ ಆಗಿತ್ತು. ಇದರ ಮುಖ್ಯಸ್ಥರು ಡೇವಿಡ್ ಮಾಲ್ಪಾಸ್ ಅವರು. ಕೇಳ್ಬೋದು, ಡೇವಿಡ್ ಮಾಲ್ಪಾಸ್ ಅವರು ಯಾವ ಒಂದು ಸಂಸ್ಥೆಯ ಅಧ್ಯಕ್ಷರು ಅಥವಾ ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಅಂದರೆ ಡೇವಿಡ್ ಮಾಲ್ಪಾಸ್ ಅವರು. ಓಕೆ, ಸೊ ಇನ್ನು IMF ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಸಹಿತ ನೋಡಿದ್ವಿ. IMFನ ಪ್ರಧಾನ ಕಚೇರಿ ಇಲ್ಲಿದೆ, ಅದು ಯಾವಾಗ ಸ್ಥಾಪನೆ ಆಯಿತು, ಅದರ ಮುಖ್ಯಸ್ಥರು ಯಾರು ಮತ್ತು ಅದರ ಚೀಫ್ ಎಕನಾಮಿಸ್ಟ್ ಯಾರಂತಲೂ ಕೂಡ ನೋಡಿದ್ವಿ. ಓಕೆ, ನೆಕ್ಸ್ಟ್ 25 ಕೃತಿ ಸ್ವಾಮ್ಯ ತಿದ್ದುಪಡಿ ನಿಯಮಗಳು ಅಥವಾ ಕಾಪಿರೈಟ್ ಅಮೆಂಡ್ಮೆಂಟ್ ರೂಲ್ಸ್ 2021. ಸೊ ಈಗ ಸುದ್ದಿಲಿದೆ, ಹೊಸ ನಿಯಮಗಳನ್ನು ತಂದಿದೆ ಕೇಂದ್ರ ಸರ್ಕಾರ. ಕಾಪಿರೈಟ್ ಈಗ ತಾನೇ ಸುದ್ದಿಲಿತ್ತು, ಭಾಳ ಒಂದು ಈ ಕಿರಿಕ್ ಪಾರ್ಟಿ ಮೂವಿಯ ಒಂದು ಸಾಂಗಲ್ಲಿ ಅದನ್ನು ಕೃತಿ ಚೌರ್ಯ ಮಾಡಿದ್ದಾರೆ ಅಥವಾ ಕಾಪಿರೈಟ್ ಇಶ್ಯೂ ಆಗಿತ್ತು. ಅಂದರೆ ಆ ಸಾಂಗು ಬೇರೆ ಯಾವುದೋ ಮೂವಿಲಿತ್ತು, ಅದನ್ನು ಕಾಪಿ ಮಾಡಿಕೊಂಡ್ರು, ಹಾಗಾಗಿ ನಮಗೆ ಅದನ್ನು ಕಾಂಪನ್ಸೇಷನ್ ಕೊಡಬೇಕು ಅಂತ ಕೋರ್ಟ್ಗೆ ಹೋಗಿದ್ದರು. ಮೋಸ್ಟ್ಲಿ ಲಹರಿ ಆಡಿಯೋ ಸಂಸ್ಥೆ ಅನಿಸುತ್ತೆ. ಅವ್ರ ಮಧ್ಯೆ ಮತ್ತು ಈ ಕಿರಿಕ್ ಪಾರ್ಟಿ ಟೀಮ್ ನಡುವೆ ಒಂದಷ್ಟು ಇಶ್ಯೂಸ್ ನಡೀತಾ ಇದ್ವು, ನೀವು ಸಹಿತ ನ್ಯೂಸಲ್ಲಿ ನೋಡಿದ್ರಿ. ಸೊ ಆ ರೀತಿಯ ಒಂದು ಇಶ್ಯೂಸ್ ಬರಬಾರ್ದು. ಯಾರು ಆ್ಯಕ್ಚುಯಲ್ ಆಗಿ ಆ ಒಂದು ಕಾಪಿರೈಟ್ ಹೊಂದಿದ್ದಾರೋ ಅವ್ರಿಗೆ ಅದರ ರಾಯಲ್ಟಿ ಹೋಗಬೇಕಾಗತ್ತೆ. ಆ ರಾಯಲ್ಟಿ ಎಷ್ಟು ಹೋಗಬೇಕು, ಸೊ ಈ ರೀತಿಯ ಒಂದು ಗೈಡ್ಲೈನ್ಸನ್ನು ಈಗ ಕೇಂದ್ರ ಸರ್ಕಾರ ಬಿಟ್ಟಿದೆ. ಅದು ತಿದ್ದುಪಡಿ ನಿಯಮಗಳಾಗ್ತವೆ, ಕಾಪಿರೈಟ್ ಅಮೆಂಡ್ಮೆಂಟ್ ರೂಲ್ಸ್ 2021 ಆಗ್ತವೆ. ಓಕೆ, ಸೊ ಇನ್ನು ಕಾಪಿರೈಟ್ ಅಂದ್ರೇನು ಅಂತಲೂ ಕೂಡ ನಾವು ಹಿಂದೆ ನೋಡಿದ್ವಿ. ಈ ಡಿಸೈನ್ಗಳಾಗಿರ್ಬೋದು, ಕೆಲವೊಂದು ಸಾಹಿತ್ಯದ ವರ್ಕ್ಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಕೆಲವೊಂದು ಸಿಂಬಲ್ಸು, ಇಮೇಜಸ್, ಅವುಗಳು ಸಹಿತ ಯಾರು ಅದನ್ನು ತಯಾರಿಸ್ತಾರೋ ಅವ್ರಿಗೆ ಅದರ ರಾಯಲ್ಟಿ ಹೋಗ್ಬೇಕಾಗುತ್ತೆ, ಅವ್ರಿಗೆ ಅದರ ಒಂದು ಓನರ್ಶಿಪ್ ಹೋಗ್ಬೇಕಾಗುತ್ತೆ. ಅದನ್ನು ನಾವು ಕಾಪಿರೈಟ್ ಅಂತೀವಿ ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೀವಿ, IPR ರೈಟ್ಸ್. ಇನ್ನಷ್ಟು ಕೂಡ ಇದಕ್ಕೆ ಆ್ಯಡ್ ಆಗ್ತಾ ಹೋಗ್ತವೆ. ಸೊ ಅವೆಲ್ಲವೂ ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಒಂದಷ್ಟು ಗೈಡ್ಲೈನ್ಸನ್ನು ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ. ಇನ್ನು 26ನೇದು ಮುಖ್ಯಸ್ಥರಾಗಿರ್ತಕ್ಕಂಥ ಕೆಳಗೆ ನೀಡಿರ್ತಕ್ಕಂಥವ್ರು ಈಗ ಆ ಒಂದು ಮುಖ್ಯಸ್ಥ ಸ್ಥಾನದಿಂದ ಪದತ್ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಪ್ರಮುಖ ವ್ಯಕ್ತಿ, ಕ್ಯೂಬಾದ ಪ್ರಮುಖ ವ್ಯಕ್ತಿ ಯಾರು ಅಂದರೆ ಫಿಡೆಲ್ ಕ್ಯಾಸ್ಟ್ರೋ ಅಥವಾ ರೌಲ್ ಕ್ಯಾಸ್ಟ್ರೋ ಅಂತಕ್ಕಂಥವ್ರು ಭಾಳ ಸುದ್ದಿಲಿದ್ದಾರೆ. ಈಗ ಸದ್ಯ ಈ ಒಂದು ಕ್ಯೂಬಾದ ಪ್ರಮುಖವಾಗಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷದಿಂದ ಆ ಒಂದು ಮುಖ್ಯಸ್ಥ ಸ್ಥಾನದಿಂದ ಇಳಿತಾ ಇದ್ದಾರೆ, ಅವರು ರೌಲ್ ಕ್ಯಾಸ್ಟ್ರೋ ಆಗ್ತಾರೆ. ಓಕೆ, ಸೊ 6 ದಶಕಗಳ ಬಳಿಕ ಕ್ಯಾಸ್ಟ್ರೋ ನಾಯಕತ್ವ ಇಲ್ಲದ ಕ್ಯೂಬಾ, ಹೊಸ ಚಿಂತನೆಯ ನಾಯಕರಿಗೆ ಅವಕಾಶ ನೀಡಲು ರೌಲ್ ಪದತ್ಯಾಗವನ್ನು ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವ ತ್ಯಜಿಸುವ ಘೋಷಣೆ ಮಾಡಿರ್ತಕ್ಕಂಥ ರೌಲ್ ಕ್ಯಾಸ್ಟ್ರೋ ಅಧ್ಯಕ್ಷ ಮಿಗ್ಯುಯಲ್ ಡಯಾಜ್ ಕ್ಯಾನೆಲ್ ಅವರು ಉತ್ತರಾಧಿಕಾರಿ ಆಗ್ತಕ್ಕಂಥ ಸಾಧ್ಯತೆ ಇದೆ. 1959ರ ಕ್ರಾಂತಿ ಬಳಿಕ ಈ ರೌಲ್ ಕ್ಯಾಸ್ಟ್ರೋರ ಅಣ್ಣನಾಗಿರ್ತಕ್ಕಂಥ ಫಿಡೆಲ್ ಕ್ಯಾಸ್ಟ್ರೋರವರು ಈ ಒಂದು ಕ್ಯೂಬಾದ ಮುಖ್ಯಸ್ಥರಾಗ್ತಾರೆ. ಅಲ್ಲಿಂದ ಕ್ಯೂಬಾನ ಒಂದು ಒಳ್ಳೆ ಡೆವಲಪ್ಮೆಂಟ್ ಕಡೆ ತಂದಿದ್ರು. ಸೊ ನಂತರ ಇವರು ಫಿಡೆಲ್ ಕ್ಯಾಸ್ಟ್ರೋರವರು ಮರಣ ಹೊಂದಿದ ನಂತರ ಅಂದರೆ 2016ರಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ನಿಧನದ ನಂತರ ಅವರ ತಮ್ಮ ರೌಲ್ ಕ್ಯಾಸ್ಟ್ರೋರವರೇ ಆ ಒಂದು ರಾಷ್ಟ್ರದ ನಾಯಕರಾಗ್ತಾರೆ. ಆದರೆ ಈಗ ಕಳೆದ 1 ವರ್ಷದಿಂದ ಕ್ಯೂಬಾದ ಆರ್ಥಿಕತೆ 11% ಕುಸಿತವನ್ನು ಕಂಡಿದೆ ಮತ್ತು ಸೊ ಭಾಳಷ್ಟು ಒಂದು ಸಾಂಕ್ರಾಮಿಕ ರೋಗ ಏನಿದೆ ಅದರಿಂದನೂ ಕೂಡ ಭಾಳಷ್ಟು ಪೆಟ್ಟಾಗಿದೆ. ಸೊ ಹಾಗಾಗಿ ಯುವ ನೇತಾರರು, ವಿಭಿನ್ನ ದೃಷ್ಟಿಕೋನದ ನಾಯಕರು ಈಗ ಕ್ಯೂಬಾಕ್ಕೆ ಬೇಕಾಗಿದೆ. ಆ ಉದ್ದೇಶದಿಂದ ರೌಲ್ ಕ್ಯಾಸ್ಟ್ರೋರವರು ಈಗ ಪದತ್ಯಾಗವನ್ನು ಮಾಡ್ತಾ ಇದ್ದಾರೆ. ಓಕೆ, ಇವರು ಫಿಡೆಲ್ ಕ್ಯಾಸ್ಟ್ರೋ, ಇವರು ರೌಲ್ ಕ್ಯಾಸ್ಟ್ರೋ. ಓಕೆ, ಇನ್ನು 27ನೇ ಪ್ರಶ್ನೆ, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂದರೆ PDF ಅಂತ ಕರಿತೀವಿ. ಆ ಒಂದು PDF ಫೈಲ್ಸ್ ಅಂತ ಏನು ಕೇಳ್ತೀವಿ, ಆ PDF ತಂತ್ರಜ್ಞಾನ ಸಂಸ್ಥಾಪಕ ಅಥವಾ ಅದನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಮತ್ತು ಆಡೋಬ್ ಅಂತಕ್ಕಂಥ ಕಂಪನಿ ಏನಿದೆಯೋ
ಆ ಒಂದು ಕಂಪನಿಯ ಸಹ ಸಂಸ್ಥಾಪಕರು ಆಗಿರ್ತಕ್ಕಂಥ ಚಾರ್ಲ್ಸ್ ಚಕ್ ಗೆಶ್ಕೆ ಅವರು ನಿಧನವನ್ನು ಹೊಂದಿದ್ದಾರೆ. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಟೆಕ್ನಾಲಜಿ PDF ಟೆಕ್ನಾಲಜಿಯ ಫೌಂಡರ್ ಮತ್ತು ಆಡೋಬ್ ಫೌಂಡರ್ ಆಗಿರ್ತಕ್ಕಂಥ ಚಾರ್ಲ್ಸ್ ಚಕ್ ಗೆಶ್ಕೆ ಅವರು ಈಗ ನಿಧನವನ್ನು ಹೊಂದಿದ್ದಾರೆ. ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, PDF ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪ ಏನಂತ ಕೇಳ್ಬೋದು, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟು. ಅದರ ಒಂದು ಟೆಕ್ನಾಲಜಿನ ಯಾರು ಕಂಡುಹಿಡಿದಿದ್ದಾರೆ, ಅವರು ಚಾರ್ಲ್ಸ್ ಚಕ್ ಗೆಶ್ಕೆ ಅವರು ಈಗ ನಿಧನವನ್ನು ಹೊಂದಿದ್ದಾರೆ. ಓಕೆ, ಆಡೋಬ್ ಸಹ ಸಂಸ್ಥಾಪಕ, PDF ಡೆವಲಪರ್ ಇನ್ನಿಲ್ಲ. ಪ್ರಮುಖ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಒಂದಾಗಿರ್ತಕ್ಕಂಥ ಆಡೋಬ್ನ ಸಹ ಸಂಸ್ಥಾಪಕ, PDF ಅಂದರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ನ ಟೆಕ್ನಾಲಜಿಯ ಡೆವಲಪರ್ ಚಾರ್ಲ್ಸ್ ಚಕ್ ಗೆಶ್ಕರ್ ಅವರು ನಿಧನವನ್ನು ಹೊಂದಿದ್ದಾರೆ. ಇವರು ಕೇವಲ PDF ಅಷ್ಟೇ ಅಲ್ಲ, ನೆಕ್ಸ್ಟ್ ಆಕ್ರೋಬ್ಯಾಟ್, ಇಲ್ಲುಸ್ಟ್ರೇಟರ್, ಪ್ರೀಮಿಯಂ ಪ್ರೋ ಅಂತ ಏನು ಕರಿತೀವಿ ಅಥವಾ ಫೋಟೋಶಾಪ್ ಅಂತ ಏನು ಕರಿತೀವಿ, ಅವೆಲ್ಲ ಒಂದು ಮುಖ್ಯ ಸಾಫ್ಟ್ವೇರ್ಗಳು ಆಡೋಬ್ ಕಂಪನಿಯಿಂದ ಏನಿದ್ದಾವೆ ಅವುಗಳ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ಇವರು ತಮ್ಮ ಕೊಡುಗೆಯನ್ನು ನೀಡಿದರು. ಚಾರ್ಲ್ಸ್ ಚಕ್ ಗೆಶ್ಕೆ ಅವರು ಈಗ ಅವರು ನಿಧನವನ್ನು ಹೊಂದಿದ್ದಾರೆ. ಓಕೆ, ಸೊ ಇವರೇ ಚಾರ್ಲ್ಸ್ ಗೆಶ್ಕೆ ಅವರು. ಸೊ ನೆಕ್ಸ್ಟು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ MA ಹೆಗಡೆ ನಿಧನವನ್ನು ಹೊಂದಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು. ಓಕೆ ನೋಡಿ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ MA ಹೆಗಡೆ ಅವರು ನಿಧನರಾಗಿದ್ದಾರೆ. ಓಕೆ, ಸೊ ನೆಕ್ಸ್ಟು ನಿಘಂಟು ತಜ್ಞರೆಂದೇ ಪ್ರಸಿದ್ಧಿಯನ್ನು ಹೊಂದಿದ್ದ ಶತಾಯುಷಿ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ಅವರು ಕೂಡ ನಿಧನವನ್ನು ಹೊಂದಿದ್ದಾರೆ. ನಿಘಂಟು ತಜ್ಞರೆಂದೇ ಪ್ರಸಿದ್ಧಿಯನ್ನು ಹೊಂದಿದ್ರು. ಇವರು ವಿಶೇಷ 2011ರಲ್ಲಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಓಕೆ, ಚಿರಂಜೀವಿ ಹೊಸ ಪದ ಹುಡುಕಿ ಹೊರಟ G ವೆಂಕಟಸುಬ್ಬಯ್ಯ ನಿಘಂಟಿಗಾಗಿಯೇ 108 ವರ್ಷ ಮಿಡಿದ ಸಹೃದಯಿ. ಕನ್ನಡದ ನಿಘಂಟು ಲೋಕವನ್ನು ಶ್ರೀಮಂತಗೊಳಿಸಿದ ಪದಬ್ರಹ್ಮ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ಹೊಸ ಪದಗಳನ್ನು ಹುಡುಕಿ ಹೊರಟಿದ್ದಾರೆ. 108ನೇ ವಯಸ್ಸಿನ ಕೊನೆಯ ಉಸಿರಿನವರೆಗೂ ವಿದ್ಯಾರ್ಥಿಯಾಗಿಯೇ ಉಳಿದ ಶತಾಯುಷಿ ಪ್ರೊಫೆಸರ್ ಪಾಠವನ್ನು ಮುಗಿಸಿದ್ದಾರೆ. ಓಕೆ, ಸಾರಸ್ವತ ಲೋಕದಲ್ಲಿ GV ಎಂದೇ ಹೆಸರಾದ ಭಾಷಾ ತಜ್ಞ ಪ್ರೊಫೆಸರ್ G ವೆಂಕಟಸುಬ್ಬಯ್ಯ ವಯೋಸಹಜ ಕಾರಣದಿಂದ ನಿಧನರಾದರು. ಓಕೆ, ನಿಘಂಟು ರಚನೆಯ ಕೆಲಸಕ್ಕಾಗಿಯೇ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡರು ಕಾಯಕ ಜೀವಿ G ವೆಂಕಟಸುಬ್ಬಯ್ಯ GV ಅವರು. ಓಕೆ, ಸೊ ಇವರು ಮೈಸೂರು ರಾಜ್ಯದ ಶ್ರೀರಂಗಪಟ್ಟಣದಲ್ಲಿ 1913-23 ಆಗಸ್ಟ್ರಂದು ಗಂಜಾಂ ಅಂತಕ್ಕಂಥ ಪ್ರದೇಶದಲ್ಲಿ ಜನಿಸಿದರು. ಗಂಜಾಂ ವೆಂಕಟಸುಬ್ಬಯ್ಯರವರು. ಓಕೆ, ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಕೂಡ ದೊರಕಿತ್ತು. ಓಕೆ, ಇನ್ನು ಏಪ್ರಿಲ್ 2021 2ನೇ ವಾರದ ಕೊನೆಯ ಪ್ರಶ್ನೆ, ಬೆಂಗಳೂರಿನ ನಮ್ಮ ಮೆಟ್ರೋದ ನೀಲಿ ಮೆಟ್ರೋ ಮಾರ್ಗಕ್ಕೆ ಕೇಂದ್ರ ಸಂಪುಟ ಅನುಮೋದನೆಯನ್ನು ನೀಡಿದೆ. ಕ್ಯಾಬಿನೆಟ್ ಅಪ್ರೂವ್ಸ್ ಬ್ಲೂ ಮೆಟ್ರೋ ಲೈನ್ ಆಫ್ ನಮ್ಮ ಮೆಟ್ರೋ ಇನ್ ಬೆಂಗಳೂರು. ಓಕೆ, ನಾಟ್ ದ ಸ್ಟೇಟ್ ಕ್ಯಾಬಿನೆಟ್ ಬಟ್ ದ ಸೆಂಟ್ರಲ್ ಕ್ಯಾಬಿನೆಟ್. ಅಂದರೆ ಇಲ್ಲಿ ನಮ್ಮ ಮೆಟ್ರೋಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ, ನೆನಪಿಡಬೇಕು. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟು ನೀಲಿ ಮೆಟ್ರೋ ಮಾರ್ಗಕ್ಕೆ ಸಂಪುಟ ಅನುಮೋದನೆ ಅಂತ ಹೇಳಿದ್ವಿ. ರೈಲ್ವೆ ಸಚಿವರು ಪಿಯೂಷ್ ಗೋಯಲ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ, ನಮ್ಮ ಮೆಟ್ರೋದ ಅತಿ ಉದ್ದದ ಮೆಟ್ರೋ ಮಾರ್ಗ ಅನಿಸಿರ್ತಕ್ಕಂತಹ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗಿನ 58.19 ಕಿಲೋಮೀಟರ್ ನೀಲಿ ಮೆಟ್ರೋ ಮಾರ್ಗದ ಯೋಜನೆ 2A ಮತ್ತು 2Bಗೆ ಈಗ ಸಚಿವ ಸಂಪುಟ, ಕೇಂದ್ರದ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದೆ. ಓಕೆ, ಸೊ ಇದಕ್ಕೆ 14,778 ಕೋಟಿ ರೂಪಾಯಿಗಳ ವೆಚ್ಚ ಆಗ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಫುಲ್ ಸ್ಟಾಪ್ ಬರಬೇಕಾಗಿತ್ತು, ಕಾಮ ಕೊಟ್ಟಿದ್ದರಿಂದ ಈ ಒಂದು ಡೇಟಾ ಸ್ವಲ್ಪ ರಾಂಗ್ ಅನಿಸುತ್ತೆ, ಬಟ್ ಇಲ್ಲಿ ಫುಲ್ ಸ್ಟಾಪ್ ಇಟ್ಟರೆ ಕರೆಕ್ಟ್ ಆಗುತ್ತೆ. ಓಕೆ, 14,778 ಕೋಟಿ ರೂಪಾಯಿಗಳ ಒಂದು ವೆಚ್ಚವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಅತಿ ಉದ್ದದ ಒಂದು ರೈಲ್ವೆ ಮಾರ್ಗ ಆಗುತ್ತೆ. ಇದನ್ನು ಬೆಂಗಳೂರು ಮೆಟ್ರೋ ಯೋಜನೆ 2A ಮತ್ತು 2B ಅಂತ ಕರೀತಾರೆ. ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆ, ಸೊ ಬೆಂಗಳೂರಲ್ಲಿ ಓಡಾಡಿದರೆ ಗೊತ್ತಾಗುತ್ತೆ, ಸಿಲ್ಕ್ ಬೋರ್ಡ್ ಅಂತ ಕರಿತೀವಿ. ಆ ಒಂದು ಸ್ಟಾಪಿಂದ ಮುಂದೆ ಈ HSR ಲೇಔಟಿಂದ ಹಾಗೆ ಮುಂದ್ಗಡೆ ಅಗರಕ್ಕೆ ಹೋಗಬೇಕು. ಅಗರದಿಂದ ಕಾಡ್ಬೀಸಿನಹಳ್ಳಿ, ಮಾರತಳ್ಳಿ, ಮುಂದೆ ದೊಡ್ಡನಕುಂದಿ, ಮುಂದೆ KR ಪುರದವರೆಗೂ 2A ಯೋಜನೆ ಆಗುತ್ತೆ. ನೆಕ್ಸ್ಟು KR ಪುರದಿಂದ ಹೆಬ್ಬಾಳದವರೆಗೂ, ಇಲ್ಲಿ ನೋಡಿ ಮುಂದೆ ನಾಗವಾರದಿಂದ ಮುಂದೆ ಹೋಗ್ತಾ ಇದೆ ಇಲ್ಲಿವರೆಗೂ. ಸೊ ಈ ಒಂದು ಇದು ನೆಕ್ಸ್ಟು ಇಲ್ಲಿಂದ ಹೆಬ್ಬಾಳದಿಂದ ಕೆಂಪಾಪುರ, ಜಕ್ಕೂರು ಕ್ರಾಸ್, ಬಾಗ್ಲೂರು ಕ್ರಾಸ್, ನೆಕ್ಸ್ಟ್ ಮುಂದೆ
ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿ. ಇಲ್ಲಿಂದ ಇಲ್ಲಿವರೆಗೂ 58 ಕಿಲೋಮೀಟರ್, ಸುಮಾರು 58 ಕಿಲೋಮೀಟರ್ ಏನಿದೆಯೋ ಅದಕ್ಕೆ ಸುಮಾರು 15,000 ಕೋಟಿ ರೂಪಾಯಿಯನ್ನು ಕೇಂದ್ರ ಸಂಪುಟ ನೀಡ್ತಾ ಇದೆ. ಓಕೆ, ಒಟ್ಟು 30 ನಿಲ್ದಾಣಗಳು ಬರ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು 2A ಮತ್ತು 2B ಯೋಜನೆ ಆಗುತ್ತೆ. ನೀಲಿ ಮಾರ್ಗ ಅಂತ ಕರಿತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟು, ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಭಾಗದಿಂದ ಹೀಗೆ ನಾಗವಾರದಿಂದ ಮುಂದಕ್ಕೆ ಹೋಗ್ತಾ ಇದೆ. ಓಕೆ, ಸೊ ಹೀಗೆ 2021 ಏಪ್ರಿಲ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟನೆಗಳನ್ನು ಡಿಸ್ಕಸ್ ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ, ಅದು PC ಆಗಿರ್ಬೋದು, PSI ಆಗಿರ್ಬೋದು, ಅಥವಾ ST ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳಾದವು. ಸೊ ಹೀಗೆ ಮತ್ತು ವೀಕ್ 3 ಮತ್ತು ವೀಕ್ 4ಗಳನ್ನು ಆದಷ್ಟು ಬೇಗನೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಯಿಂದ ನಾವು ಆಯಾ ವಾರದ ಪ್ರಚಲಿತ ಘಟನೆಗಳನ್ನು ಎಕ್ಸಾಕ್ಟಾಗಿ ವಾರ ಮುಗಿದ ನಂತರನೇ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಮತ್ತು ಎಕನಾಮಿಕ್ ಸರ್ವೆಯನ್ನು ಕೂಡ ಹಾಗೆ ಪ್ಯಾರಲಲ್ ಆಗಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.